ಗ್ರಾಹಕರ ಶಿಕ್ಷಣ ಮತ್ತು ರಕ್ಷಣೆಯ ಬಗ್ಗೆ ಇಲ್ಲಿಂದ ಗ್ರಾಹಕರು ಅನುಭವಿಸುತ್ತಿರುವ ಸಮಸ್ಯೆಗಳು ಮತ್ತು ಶೋಷಣೆಗಳ ಬಗ್ಗೆ ಒಂದು ಕಿರುನಾಟಕವನ್ನು ನಮ್ಮ ಸ್ನೇಹಿತರು ನಡೆಸಿಕೊಡುತ್ತಿದ್ದಾರೆ. ಅದನ್ನು ಎಲ್ಲರೂ ವೀಕ್ಷಿಸಿ ಗಮನಿಸಿದರು. ಇವತ್ತು ಹೆಂಗಾರ ಮಾಡಿ ಒಂದು 6,000 ರೂಪಾಯಿ ರೇಷನ್ ಹಾಕಿದ್ದೀನಿ. ಹೆಂಗಾರ ಮಾಡಿ ಖಾಲಿ ಮಾಡಿ ಯಾವಾಗ ಹೋಗ್ಬೇಕು ತಲೆ ಪೋಸದೆ ಇವತ್ತು ಯಾರೋ ಬಂದು ಯಾರೋ ಗೊತ್ತೈತೆ ಹಾಕ್ಕೊಂಡು ಟೋಪಿ ಹೆಂಗೆ ಹಾಕ್ತು ನೋಡಿಗ ಏನು ಬೇಕು ಊಟಕ್ಕೆ ಕೈ ಐದೈದು ಚೇಂಜ್ ಇಲ್ಲ ಆಮೇಲೆ ಇಷ್ಟ ಇಷ್ಟ ಕೊಡ್ಕೊಂಡು ಅವ್ನು ಕೇಳಿದ್ನಪ್ಪ ನಾನೇ ಮಾಡೋಣ ನೀವು ಬಂದು ನನಗೆ ಹೇಳೋಣ ಅವ್ನು ಕೊಡೋದು ಕೊಟ್ಟಿನಿ ಸಣ್ಣ ನನಗೆ ಗೊತ್ತುತ್ತ ಆ ತಾಳ್ಪ ಏನು ಅವ್ನು ಕಳಿಸ್ಬಿಟ್ರೆ ಅಂಗಡಿಗೆ ನೀವು ಗೊತ್ತಲ್ಲ ನಿನಗೆ ಮನೆ ದುಡ್ಡಿಲ್ಲ ನಾ ಕೊಡಲ್ಲ ಅವೆಲ್ಲ ವಾಪಸ್ ನಾನು ಬಿಸಿ ಹಂಗೆ ವಾಪಸ್ ನೀನೇ ಕೇಳಿ ದೊಡ್ಡಲ್ಲ ಯಾರಿಗಾರ ಕೊಟ್ಟು ಮಾರೋ ನಾನು ವಾಪಸ್ ಬಿಸಿ ಅಲ್ಲಪ್ಪ ಬರ್ಬಾರ್ದು ನಾನಿಲ್ಲ ನೀವು ಒಬ್ಬನೇ ಕಾಯ್ಕೊಂಡು ನಾವು ಬುಲೆಟ್ ರೇಸ್ ನೀವು ಅದೇ ನಾವು ನೋಡು ಮತ್ತೆ ಆಮೇಲೆ ಕಡೆ ನೀವೇನೋ ನಾನು ತರದಿಗೆ ಬಂತಪ್ಪ ಅಲ್ಲಿ ನೋಡಲ್ಲಿ ಅಲ್ಲಿ ನೋಡ್ತೀನಿ ಸ್ಟಾರ್ಟ್ ನೀವು ಕೊಡ 85 ರೂಪಾಯಿ ಸ್ಟಾರ್ಟ್ ನೋಡಿಲ್ಲಪ್ಪ ಹುಡುಗಿಗೆಲ್ಲ ನನಗೂ ರೇಟ್ ಬರ್ತವೆ ನೀನು ಹೇಳ್ತೀಯಾ ಹುಡುಗಿರಿ ಹುಷಾರಿ ಹೊಡ್ಕೊಂಡು 20 ಒಳ್ಳೆ ಮನೆ ಕೊಡ್ತೀನಿ ನೋಡು ಎಂತ ಕೊಡಿ ನೀನು ಒಳ್ಳೆ ಹೋಗೋ ಎಷ್ಟು ಈಗಿನ ಮನೆಗೆ ಕೊಡ್ತೀನಿ ಮನೆ ಹೋಗ್ತಾರೆ ನೋಡಿಲಿ ನೋಡಿಲಿ ನನಗೆ ವಾಪಸ್ ನೀನ್ ಯಾಕೆ ಮಾಡಕ್ಕೂ ವಾಪಸ್ ಇಲ್ಲ ವಾಪಸ್ ದುಡ್ಡು ತಾರಪ್ಪ ಮಾಡ್ತೀರಿ ನೀವು ಒಳ್ಳೆ ಕೊಟ್ರೆ ಕೆಟ್ಟ ನಮಗೆ ನೋಡಿಲಿ ಎಷ್ಟದವೆ ನೀನ್ ಎಂತೆಂತ ಮಾಡಲ್ಲ ನಾನು ಒಳ್ಳೆ ಬಗ್ಗೆ ಸಾಕು ನಾನು ದುಡ್ಡು ಕೊಡೋದು ಯಾಕಂದ್ರೆ ಕೊಡ್ತೀನಿ ಏನ್ ಬರ್ತಿ ಹೋಗು ಏನ್ ಬೇಕಾ ಸ್ಟೀಲ್ ಮಾಡಿ ಎಷ್ಟು
ನನ್ನ ತಲೆ ಮೇಲೆ ಬರ್ತದೆ. 50 ರೂಪಾಯಿ ಮತ್ತೆ ಈಗ ಬೇಕಿದ್ರೆ ಮತ್ತೆ ವಾಪಸ್ ಕೊಡ್ತೀನಿ ಬಿಟ್ಬಿಡು. ಅಲ್ಲ ಏನು ಮಾಡ್ತೀವಿ ಮಾಡ್ತೇವೆ. ಸರಿ ತಗೋ. ವಾಪಸ್ ಖುಷಿ ಆಗೋಣ ನಾವು. ಏನೋ ದೊಡ್ಡಪ್ಪ ಅಂಗಡಿ ಕೂದಬಿಟ್ಟಿಯಾ ಏನಪ್ಪ ಕುದೋದು? ಚಾಟಿಸ್ ಬರ್ತಿದವ ಚಾಟಿಸ್ತು ಇದು ತಗೊಂಡು ಅಷ್ಟು ಕಾಳೆ ಬಿಡ್ತೇವೆ. ತರ್ಸೋಕೆ ಸಿಗೋಂಗಿಲ್ಲ ಚಾಟಿಸ್ಗಳು. ನೀವು ತರಿಸ್ತೀರಾ ತರಿಸ್ತೀನಿ ಅಂದ್ರೆ ಭಾಳ ರೇಟ್ ಆಗತ್ತೆ. ಬಾಕ್ಸಿಗೆ 70 ರೂಪಾಯಿ ಐತೆ. ಒಂದು 100 ರೂಪಾಯಿ 150 ರೂಪಾಯಿ ಕೊಟ್ಟರೆ ತರಿಸ್ತೀವಿ ನೋಡಪ್ಪ. ತರಿಸ್ತೀನಿ ನೀವು ಕೂಡ ಒಂದು 100 ರೂಪಾಯಿ ಕೊಟ್ಟು ಹೋಗಿ ತರಿಸ್ ಮಾಡಿ ಬಾ. ಆಮೇಲೆ ಏನು ಸ್ವಲ್ಪ ಬಿಟ್ಟು ಬಾ. ನಾನು ಫೋನ್ ಮಾಡಿ ಹೇಳಿ ನನಗೆ ಸಂಬಂಧಿ ಬೆಲೆ. ದೊಡ್ಡಪ್ಪ ಚಾಟಿಸ್ ತರಿಸಿದೆ ಹೊಸ ಬಾಕ್ಸ್ ತರಿಸಿದ್ದೀನಿ ನೋಡಿ ನೀನು. ನೀನು ಇಲ್ಲೇ ಇಟ್ಕೊಂಡು ನಮಗೆ ಮೋಸ ಮಾಡಿ ಎಲ್ಲ ಬಾರಿ ಏನು ಮಾತಾಡ್ತೀರಲ್ಲ ಏನು ನೀವು? ಇಲ್ಲ ದೊಡ್ಡಪ್ಪ ನೀನು ಇಲ್ಲೇ ಇಟ್ಕೊಂಡು ಏನು ಮೋಸ ಮಾಡಿಯಾ 120 ರೂಪಾಯಿ ಜಾಸ್ತಿ ಇಸ್ಕೊಂಡು ಏನು ಅಂತಕ್ಕೆ. ಓ ಮನೆ ಎಲ್ಲಿರೋ ನಾವು ಎಲ್ಲಿಂದ ನಾನು ಮನೆಯಿಂದ ತಗೊಂಡು ಅಂಗಡಿಗೆ ತರಿಸಿದ್ದೀವಿ. ಹೊಸ ಅಂಗಡಿಯಿಂದ ತಗ ಅದರಾಗೆ ಹೋಸಲಿ ತಂದೋದಾಗೆ ಕಡಿಮೆ ಇದ್ವು. ಇನ್ನೊಂದ್ಸಲ ನೋಡಿ ಎಣ್ಸಿ ನಾವು ಎಣ್ಸಿದ್ರು ಅಲ್ಲ ಇನ್ನೊಂದ್ಸಲ ಕಮ್ಮಿ ಇದ್ರೆ ವಾಪಸ್ ಬರ್ತೀನಿ ನೋಡು. ವಾಪಸ್ ಎಲ್ಲಿ ಎಣ್ಸಿ ನಾನು ವಾಪಸ್ ತಗೊಂಡು ನೋಡಪ್ಪ. ಅಂಗಡಿ ಮಾತ್ರ ತಗೊಂಡು ಎಣಿಸ್ಕೊಂಡು ನಮಗೆ ಹೇಳ್ತಾ ಇದ್ರು. ಹ್ಞೂ ಅಮ್ಮ ಎಂತ ಮನೆ ಕೊಟ್ಟು ನೋಡಿ ಎಕ್ಸ್ಪೈರಿ ಡೇಟ್ ಆಗೈತೆ ನಿಮ್ಗೆ ಯಾರು ಯಾಕೆ ಏ ಇಲ್ಲಪ್ಪ ಅವ್ನು ನೋಡಿ ನೋಡಿ ಎಲ್ಲಿ ಡೇಟ್ ಓ ಅವ್ನ ಅಂಗಡಿ ಭಾರಿ ಮೋಸ ಮಾಡಿದ ಬಿಡಪ್ಪ ನನಗೆ. ಅಲ್ಲಪ್ಪ ನೀನು ನೋಡ್ತಾ ಇರ್ಬೇಕು ನಾವು ರೊಕ್ಕ ಅಂತ ನೋಡಿದ್ರೆ ಹೋಗಿದ್ದೀವಿ. ಏ ಅದಿರ್ಲಿ ಇಲ್ಲಿ ಏನಲ್ಲ ಇದು ಸಿರಪ್ ಚೆನ್ನಾಗಿ ಒಳ್ಳೆ ಸಿರಪ್. ಇಲ್ಲಪ್ಪ ನೀನು ಆ ಕಡೆ ಏ ಇಲ್ಲಪ್ಪ ನೋಡ್ಕೊ ಒಳ್ಳೆ ಸಿರಪ್ ಇದು. ದುಡ್ಡು ಕೊಡು ದುಡ್ಡು ಅಂತೀಯ ಎಲ್ಲಿ ದುಡ್ಡು ಇರ್ತಾವೆ? ಎಲ್ಲಪ್ಪ ಎಕ್ಸ್ಪೈರಿ ಡೇಟ್ ಕೊಟ್ಟು ನಿಮ್ಗೆ ಏನಾರು ಆಗಿದ್ರಿ ಈಗ ಇಲ್ಲ ಮರೆ ಯಾವ ದುಡ್ಡಿಲ್ಲ. ಬಿಲ್ ಕೊಡ ಬಿಲ್ ಕೊಡ ಎಲ್ಲವೂ ಕೊಡ್ರಿ ಬಿಲ್ ಕೇಳಿ. ಅಲ್ಲಪ್ಪ ನೀನು ಮಾಡಿರೋ ಬಿಲ್ ತಗೊಂಡು ಮನೆ ಬಿಟ್ಟಿದ್ವಿ ನೀವು ಎಕ್ಸ್ಪೈರಿ ಡೇಟ್ ಕೊಟ್ಟು 20 ರೂಪಾಯಿಗೂ ಬಿಲ್ ಅಪ್ಪ ನೀವು. ಬಿಲ್ ತಗೊಂಡು ಏನು ಮಾಡ್ತೀನಿ? ಮಾಡ್ತಾರ ನೀನು ಯಾಕೆ ಬಾಯ್ ಮಾಡ್ತೀನಿ ಊರಾಗೆ? ಒಳ್ಳೆ ಗುಳಿಗೆ ಯಾರೋ ಒಂದು ಕಡೆ ಮುಚ್ಚಲು ತಗೋ ಚೆನ್ನಾಗತ್ತೆ. 4 ದಿವಸಕ್ಕೆ ಬರಕ್ಕೆ 170 ಇದೇನು ಒಬ್ಬರು 100 ರೂಪಾಯಿ ತಂದಿದ್ದೀರಿ ನಿಮಗೆ 70 ರೂಪಾಯಿ ನಾಳೆ ಕೊಡ್ತೀನಿ. ಕೊಡ್ರಿ ಮತ್ತೆ ಮಾತಾಡ್ರಿ. ಚಿಕ್ಕಪ್ಪ ಆರಾಮ ಆರಾಮ ಎಲ್ಲಿಗೆ ಬಂದಿರಿ? ಎಲ್ಲಿಗೆ ಚಿಕ್ಕಪ್ಪ ಇಲ್ಲೇ ಸುಮ್ಮನೆ ಡೆಲಿವರಿಗೆ ಕೆಲಸ ಚಿಕ್ಕಪ್ಪ ನಮ್ಮ ಮನೆ ಟ್ಯೂಬ್ಲೈಟು ಭಾರಿ 3 ದಿವಸಕ್ಕೆ ಹೋಗೋ ಚಿಕ್ಕಪ್ಪ. ಯಾರು ತೋರಿಸ್ಕಪ್ಪ ಬಾಯಿ ಈ ಗಾಡಿದು ಬಾಯಿ ಜನ ಬರೋದು ಬಾಯಿಗೆ ನೀನು ನೋಡಿಲ್ಲ? ವೀಗಾಡ್ ಅಂತ ಕೊಟ್ಟರೆ ನೋಡು. ನೋಡಿ ಚಿಕ್ಕಪ್ಪ ಇವೆಲ್ಲ ವಾಟ್ಕಲ್ಲ ಯೂಸ್ ಮಾಡಿ. ಓ ನೀನು ನೋಡೋದು ನಾನು ಚೆಕ್ ಮಾಡಿಬಿಟ್ಟಿದ್ದೆ. ಓಟ್ ಹಾಕ್ಸಿ ನಾನು ನಾಳೆ ಹಾಕ್ಸ್ತೀನಿ. ಈಗ ತಾಂಡು ಚೆಕ್ ಮಾಡಿಕೆ ಎಷ್ಟು ಚಿಕ್ಕಪ್ಪ? 700 ರೂಪಾಯಿ. ಚಿಕ್ಕಪ್ಪ 50 ರೂಪಾಯಿ ಕಡಿಮೆ ಐತೆ. ಇಲ್ಲಪ್ಪ ಕೊಡಂಗೆ ಹೋಗು. ಒಳ್ಳೆ ವ್ಯಾಪಾರ ಮತ್ತೆ ಅಣ್ಣ ಇದ್ರಾಗೆ ಚಾರ್ಜ್ ಆಗಿದೆ. ಇದ್ರಾಗ ಗುಳಿಗೆ ಇಲ್ಲ ಸರ್. ಅಣ್ಣ ನನಗೆ ಕೊಡ್ರಿ ಅಷ್ಟೇ. ದುಡ್ಡು ವಾಪಸ್ ಕೊಡ್ರಿ. ಅಲ್ಲಮ್ಮ ಗುಳಿಗೆ ತುಂಬಿರ ಕೊಟ್ಟಿನಿ. ನೀನು ಒಷ್ಟು ನುಂಗೆ ಮುಂದಿಯ ಇಲ್ಲ ಅಣ್ಣ ನಾನು ಹಂಗೆ ಇಲ್ಲ. ಅದು ಗಾಡಿ ತೆಗೆದಿಟ್ಟು ಬಂದು ತಗೊಳವ. ನಾ ತಷ್ಟಿಟ್ಟಿಲ್ಲ ಅಣ್ಣ. ಇದ್ರ ನೋಡ್ತಿ ಬರ್ರಿ ಮನೆಗೆ ನೋಡಿ ಹೊಸ ಕೊಟ್ಟಿ ನೀನು ಖಾಲಿ ಆಗೈತೆ ಅಣ್ಣ ಅದು. ಕ್ಯಾಬ್ ಬಿದ್ದೆ ಮುಂದಿಯಲ್ಲ. ಚಾಪ್ನಾಗ ಇಟ್ಕೊಂಡ್ಬಿಟ್ಟಿಲ್ಲ ಅಣ್ಣ. ಈಗ ಕಿತ್ತಿರೋದು. ನೀನು ಎಲ್ಲ ಮಾಡಿ ಅಂದ್ರೆ ಎಂಟಂದ್ರೆ ವಾಪಸ್ ನನಗೆ ದುಡ್ಡು ವಾಪಸ್ ಕೊಡ್ರಿ ಅಣ್ಣ. ಕೊಡಲ್ಲಮ್ಮ. ಬಿಲ್ ಬರ್ಕೊಡ್ರಿ. ಯಾವ ಬಿಲ್ ನೋಡಿ ಇದನ್ನು ಕೊಡ್ಲಿ ಅವ ಇದು ಹೆಂಗ್ ನಾವು ಕೊಡ್ಲಿಲ್ಲ ಅಣ್ಣ. ನಾವು ತೆಗ್ದೇ ಇಲ್ಲ ಅದನ್ನ. ಇಲ್ಲಮ್ಮ ಕೊಡಲ್ಲ. ಇಲ್ಲ ಅಣ್ಣ ನನಗೆ ಬಿಲ್ ಬರ್ಕೊಡ್ರಿ ಅಷ್ಟೇ. ಯಾಕೆ ಬಿಲ್ ಅಂತ ಸಾಯ್ತಿರೋ ಎಲ್ಲರೂ ಬಂದು ದುಡ್ಡು ನೀನು 50 ರೂಪಾಯಿ ಕೊಟ್ಟೆ ಅಲ್ಲ. ಏನಪ್ಪ ಆರಾಮ ಆರಾಮ. ಯಾವಾಗ ಅಂಗಡಿ ಹಾಕಿದ್ಯಾ? ಅಯ್ಯೋ ನೀನು ನೋಡಲ್ಲಪ್ಪ. ನೀವೇ ನೋಡೋದು ತಿರ್ತಿರ್ತೀವಿ. ನಾವು ಅಂಗಡಿ ಹಾಕಿ ನಮ್ಗೆ ವರ್ಷ ಆಯ್ತು. ಮತ್ತೆ ಎಲ್ಲ ಇಡಕ್ಕಿತ್ತಾ? ಏನ್ ಬೇಕು ನಿಮಗೆ? ನನಗೆ ಒಂದು ಫಿಲ್ಟರ್ ಕ್ಯಾನ್ ಬೇಕು. ದಯವಿಟ್ಟು ಅಷ್ಟು ಸುತ್ತ ನೋಡಿ ಇಲ್ಲಿ ಹೆಂಗದಾವೆ. ನಿಮ್ಮ ಮಕ್ಕಳು ನಿಮ್ಮ ಅವ್ರು ಹೋಗಿ ತಾ 2
100 ರೂಪಾಯಿ ನೋಡಿ ಬೇಡ ಇರ್ಲಿ ಒಂದು ಫಿಲ್ಟರ್ ಕ್ಯಾನ್ ಕೊಡು. ಎಣ್ಣೆ ಕೇಳಿದ್ರಪ್ಪ ಅವತ್ತು ಎಣ್ಣೆ ಅಂತ ಎಣ್ಣೆ ಕೊಡು, ಎಣ್ಣೆ. ನಿನ್ನ ಮಗ ಬಂದು ಕೇಳಿದ್ರವತ್ತು ಎಣ್ಣೆ ತಗ ಹಾಂ ಅವು ನಿನ್ನ ಸಣ್ಣ ಮಗ ಬುಕ್ಕ ಕೇಳಿದ್ ನೋಡ ಸಾಕು. ಅಲ್ಲೋ ನೀನು ದುಡ್ಡು ಕೊಡಂತೆ ನಿನ್ನ ಸಣ್ಣ ಮಗ ಆ ಬುಕ್ಕ ಕೇಳಿದ್ ನೋಡ್ ತಗ ಹಾಕಿಡಪ್ಪ ಈಗ ಆಸೆನ ಆಗಿಲ್ಲ. ಈಗ ಇಷ್ಟು ಒಂದು ಸ್ವಲ್ಪ ಬಿಲ್ ಬರ್ತಾ ತಡಿ ಬರ್ಬೇಕು ಸ್ವಲ್ಪ ಜಲ್ದಿ ಬರ್ತಾನ. ಅದು 70 ಹಾಂ ಇದು 200 ರೂಪಾಯಿ ಇದು ಎಣ್ಣೆ ಹಾಂ ದಯವಿಟ್ಟು 200 ಹಾಂ ಸ್ವಲ್ಪ ಕಮ್ಮಿ ಕ್ಯಾನು ಹಾಕಿ. 350 ಕಮ್ಮಿ ಹಾಕೋಣ. ಎಲ್ಲ ಸೇರಿ 1050 ಆಗೈತೆ ಹಾಂ ಯಾವ ನೀವು ಈಗ ಒಂದು 500 ರೂಪಾಯಿ ಕೊಡು ಮುದ್ರೆ ಮಾಡ್ಕೊಂಡಿ ನಮ್ಮ ದುಡ್ಡೇ ಅಲ್ಲ. ಅಪ್ಪ ಮುದ್ರೆ ಮಾಡ್ಬೇಡ್ರಿ 500 ರೂಪಾಯಿ ಕೊಡ್ರಿ ಅವ್ರಿಗೆ ಇನ್ನೊಬ್ಬಟ್ಟು ಬಂದ ನೀವು ತಪ್ಸಲ್ಲ. ನೀ ನಮ್ಗೆ ಈಗ ಕೊಡ್ರಿ ಅಣ್ಣ ಬರ್ನ ಚಿಪ್ಪ ಇನ್ನು ಮಾಡಕ್ಕೆ ಹಾಕೋ ಚಿಪ್ಪ. ಏನ್ ಮಾಡ್ತೀವಿ ನೀ ಏನ್ ಮಾಡ್ತಿ ಚಿಪ್ಪ? ಇದೇ ಮಾಡಕ್ಕೆ ಹಾಕೋ. ಎಲ್ಲ ಮಾಡ್ಕೊಟ್ಟು ನೀವು ಬಂದು ಒಳಗೆ ಬೇಕಾದ್ರೆ ಸರ್ ನಾನು ಆಕ್ಟಿವ್ ಆಗಿದ್ರೆ ಅದು ಏನ್ ಮಾತಾಡ್ತೀನಿ? ನೀವು ಬಿಲ್ ಬರ್ಕೊಡು ನನಗೆ. ಎಲ್ಲ ಬಿಲ್ ತಂದು ಎಲ್ಲರೂ ಸಾಯೋರು ಬರೀ ಇದು ನೋಡಿ ಇದೆಲ್ಲ ಕ್ವಾಲಿಟಿದ ತರೋದು ಇಂಥ ತರೋದು ನಮ್ಮ ಹತ್ರ ಹಾಕೋದು ಬರೀ ತಗೊಂಡು ನಿಮ್ಮಂತಲ್ಲಿ ಯಾಕೆ ಇಲ್ಲ ತಮ್ಮ ಓಟ್ ತಮ್ಮ ಹೋಗಿ ಏನಾದ್ರು ಬೇರೆ ಕಡೆ ತಗೋ ಪಾರ್ಸಲ್ ಬಂದಿದೆ. ನಾವು ಯಾವಾಗ ಆರ್ಡರ್ ಮಾಡಿದ್ವಿ ಇವತ್ತು ಬಂದಿದೆ. ಚೆಕ್ ಮಾಡ್ಕೊಳ್ಳಿ. ಪಿಜ್ಜಾ ಆರ್ಡರ್ ಮಾಡಿದ್ವಿ, ಇದು ಕೇಸರಿ ಬಾತ್ ಬಂದೈತಿ. ನಮಗೇನು ಗೊತ್ತಿಲ್ಲ, ನಾವಲ್ಲಿ ಪ್ಯಾಕ್ ಮಾಡಿದ್ರೆ ತರೋದಷ್ಟೇ. ನಮ್ಗೆ ನೀವು ಕಂಪ್ಲೇಂಟ್ ಮಾಡೋದಿದ್ರೆ ಮಾಡ್ತಿತ್ತು. ಏನು ಆರ್ಡ್ರ್ ನಾವು ಆರ್ಡ್ರ್ ಮಾಡಿದ್ದು ಮೈಕು ಈರುಳ್ಳೆಲ್ಲ ನೀವು ಬಂದಿಲ್ಲ ಫೋನ್ ತಗೊಂಡು ಇವರು ಫೋಟೋ ಹೊಡ್ಕೊಂಡು ಬಂದಿದ್ದು ಇವರು ಬರೀ ಇದೆ ಇವೇ ಅದು ಓಕೆ ಕಂಪ್ಲೇಂಟ್ ಮಾಡಿ ಹೆಚ್ಚು ಗ್ರಾಹಕರ ಶಿಕ್ಷಣ ಮತ್ತು ರಕ್ಷಣೆ ಈ ಪಾಠದ ಬಗ್ಗೆ 2 ಸ್ಕಿಪ್ ಮುಖಾಂತರ ನೋಡಿದ ಅಂಶಗಳನ್ನು ಗಮನಿಸಿದರೆ ಗ್ರಾಹಕರಿಗೋಸ್ಕರ ವಿಶ್ವ ಗ್ರಾಹಕರ ದಿನಾಚರಣೆಯನ್ನು ಮಾರ್ಚ್ 15, 1962ರಲ್ಲಿ ಎಲ್ಲ ಗ್ರಾಹಕರು ನಡೆ ಸಂಘಟನೆ ಮಾಡಿ ನಮ್ಮ ಗ್ರಾಹಕರಿಗೆ ಬೆಲೆ ಆಗಿರ್ಬೋದು, ಕಳಪೆ ಆಗಿರ್ಬೋದು, ಅದರಲ್ಲಿ ಕಲಬೆರಕೆ ಬಗ್ಗೆ ಒಂದು ಜಾಗೃತಿಯನ್ನು ಮೂಡಿಸಬೇಕಾಗಿ ಇಂಥ ದಿನಾಚರಣೆಯನ್ನು ಹೀಗೆ ಅನೇಕ ಇಂಜಿನಿಯರ್ ಡೇ ಆ ಥರ ಎಲ್ಲ ಇದೆಯಲ್ಲ ಆ ಥರ ಗ್ರಾಹಕರ ದಿನಾಚರಣೆ ಅಂತಲೂ ಗ್ರಾಹಕರೆಲ್ಲ ಸೇರಿಕೊಂಡು ವಿಶ್ವ ಗ್ರಾಹಕರ ದಿನಾಚರಣೆ ಅಂತ ರೂಪಿಸ್ಕೊಂಡಿದ್ದಾರೆ. ಮತ್ತು ಗ್ರಾಹಕರಿಗೆ ಯಾವುದೇ ಅವರ ಶಿಕ್ಷಣಕ್ಕಾಗಿ ಆಗಲಿ ಅಥವಾ ರಕ್ಷಣೆಗಾಗಿ ಆಗಲಿ ಅವರಿಗೊಂದು ಕಾಯ್ದೆಯನ್ನು ರೂಪಿಸಿಕೊಡಲಾಗಿದೆ, ಗ್ರಾಹಕ ಸಂರಕ್ಷಣಾ ಕಾಯ್ದೆ ಅಂತ. ಈ ಗ್ರಾಹಕ ಸಂರಕ್ಷಣಾ ಕಾಯ್ದೆ 1986ರಲ್ಲಿ ಜಾರಿಗೆ ತರಲಾಗಿದೆ. ಹಾಗೂ ಈ ಕಾಯ್ದೆಯ ಪ್ರಮುಖ ಉದ್ದೇಶಗಳೇನೆಂದರೆ ಗ್ರಾಹಕ ಸಂರಕ್ಷಣಾ ಕಾಯ್ದೆ ಸುರಕ್ಷತೆ ಮತ್ತು ಗುಣಮಟ್ಟಕ್ಕೆ ಮೊದಲ ಪ್ರಾಶಸ್ತ್ಯವನ್ನು ನೀಡುವುದು ಹಾಗೂ ಅಪಾಯಕಾರಿ ಮತ್ತು ತಯಾರಿಕೆ ಮತ್ತು ಮಾರಾಟವನ್ನು ತಪ್ಪಿಸುವುದು, ಮಾರುಕಟ್ಟೆಯಲ್ಲಿ ನಡೆಯಬಹುದಾದ ಅನುಚಿತ ವ್ಯವಹಾರಗಳ ಪದ್ಧತಿಗಳನ್ನು ತಡೆಯುವುದು, ಗುಣಮಟ್ಟ, ಅಳತೆ, ತೂಕ, ಬೆಲೆ ಇತ್ಯಾದಿ ನಿಗಾ ಮತ್ತು ಬಳಕೆದಾರರು ತಾವು ಖರೀದಿಸುವ ವಸ್ತುಗಳು ಅಥವಾ ಸೇವೆಗಳಿಂದ ತೊಂದರೆ ಒಳಗಾದಲ್ಲಿ ಅವರಿಗೆ ಸೂಕ್ತ ಪರಿಹಾರಗಳನ್ನು ತಂದುಕೊಡುವುದು ಹಾಗೂ ಗ್ರಾಹಕ ಶಿಕ್ಷಣ ನೀಡುವ ಮೂಲಕ ಜನರಲ್ಲಿ ಜಾಗೃತಿಯನ್ನು ಮೂಡಿಸುವುದಕ್ಕಾಗಿ ಈ ಕಾಯ್ದೆಯ ಉದ್ದೇಶ. ಈಗ ಈ ಕಾಯ್ದೆಯ ಪ್ರಮುಖ ಉದ್ದೇಶವನ್ನು ಹೇಳಿದ್ರಲ್ಲ, ಈ ಕಾಯ್ದೆಯ ಒಂದು ಮೇಲುವಾಗಿ ನೋಡೋದಾದ್ರೆ ಈ ಕಾಯ್ದೆ ಏನಂತ ಸೂಚಿಸ್ತದೆ, ಗ್ರಾಹಕರು ಈಗ ಅಂಗಡಿಗೆ ಹೋದಾಗ ಅಂಗಡಿಯಲ್ಲಿ ಆ ಮಾಲೀಕರು ಅಥವಾ ಅಂಗಡಿ ಓನರ್ಗಳು ಹೇಗೆ ಮೋಸ ಮಾಡ್ತಾರೆ ಗ್ರಾಹಕರಿಗೆ ಅಂತಂದರೆ ಬೆಲೆಯಲ್ಲಿ ಆಗಿರ್ಬೋದು, ಕಳಪೆಯಲ್ಲಿ ಆಗಿರ್ಬೋದು, ಅಥವಾ ವಸ್ತು ಕಲಬೆರಕೆ ಆಗಿರ್ಬೋದು, ಎಕ್ಸ್ಪೈರಿ ಡೇಟ್ ಮುಗಿದಿರೋದಾಗಿರ್ಬೋದು,
ಇನ್ನು ಹಲವು ರೀತಿಯಲ್ಲಿ ಗ್ರಾಹಕರಿಗೆ ಮೋಸವನ್ನು ಒದಗಿಸ್ತಾರೆ. ಇದಕ್ಕಾಗಿ MRP ರೇಟ್ ಅಂತ ಒಂದು ಸರ್ಕಾರನೇ ಫಿಕ್ಸ್ ಮಾಡಿದೆ, ಮ್ಯಾಕ್ಸಿಮಮ್ ರಿಟೇಲ್ ಪ್ರೈಸ್ ಅಂತ. ಇದರ ಮೇಲೆ ಯಾವ ಮಾಲೀಕನ ಮಾರಬಾರ್ದು. ಇದ್ರ ಒಳಗೆ ಅವನು ಎಷ್ಟು ಬೇಕಾದರೂ ಅವನಿಗೆ ಗೀಟುವ ಲೆಕ್ಕಕ್ಕೆ ಮಾರ್ಕೋಬೋದು. ಇದಕ್ಕಿಂತ ಮೇಲೆ ಅವನು ಮಾರಾಟ ಮಾಡಿದ ಅಂದರೆ ವಸ್ತುಗಳನ್ನು ಅವನು ಆವಾಗ ಗ್ರಾಹಕ ಯಾಕೆ ಅಂತಂದು ಕ್ವಶನ್ ಮಾಡ್ಬೋದು ಅಂಗಡಿ ಮಾಲೀಕನನ್ನು ಅಥವಾ ಓನರ್ನ. ಇದರಿಂದ ಗ್ರಾಹಕರಿಗೆ ಉತ್ತಮ ಸೌಲಭ್ಯ ಆಗ್ತದೆ ಈ ಕಾಯ್ದೆಯಿಂದ. ಮತ್ತೆ ಈ ಕಾಯ್ದೆ ಕೆಲವು ಹಕ್ಕುಗಳನ್ನು ತಂದಿದೆ. ಆ ಹಕ್ಕುಗಳೆಂದರೆ ಗ್ರಾಹಕರ ಜೀವನ ಮತ್ತು ಆಸಕ್ತಿಗೆ ಅಪಾಯಕಾರಿ ಎನಿಸುವ ಸರಕು ವಿಕ್ರಮಣ ವಿರುದ್ಧ ರಕ್ಷಿಸಲ್ಪಡುವ ಹಕ್ಕು ಹಾಗೂ ಮಾಹಿತಿ ಪಡೆಯುವ ಹಕ್ಕು ಹಾಗೂ ವಸ್ತುಗಳ ಆಯ್ಕೆಯ ಹಕ್ಕು ಹಾಗೂ ವಸ್ತುಗಳ ಬಗ್ಗೆ ಆಲಿಸುವ ಹಕ್ಕು. ಈ ಕಾಯ್ದೆ ಗ್ರಾಹಕರಿಗೆ ಜೀವನ ಆಸಕ್ತಿ ಅಥವಾ ಅಪಾಯಕಾರಿ ವಸ್ತುಗಳು, ಡ್ರಗ್ಸ್ ಆಗಿರ್ಬೋದು, ಇನ್ನಿತರ ಯಾವುದೇ ಅಪಾಯಕಾರಿ ಜೀವನಕ್ಕೆ ದೋಷ, ಡ್ರಿಂಕ್ಸು, ಗಾಂಜಾ ಈ ಥರ ವಸ್ತುಗಳನ್ನ ಜನರು ಅವರಿಂದ ವಿರೋಧ ಪಡುವ ಹಕ್ಕನ್ನು ಈ ಕಾಯ್ದೆ ಕೊಟ್ಟಿದೆ ಅವರಿಗೆ. ಇದು ನಮಗೆ ಬೇಡಬೇಕಂತ ಅಂಗಡಿ ಮಾಲೀಕನ ವಿರುದ್ಧ ಆಗ್ಬೋದು, ಕಂಪ್ನಿ ವಿರುದ್ಧ ಆಗ್ಬೋದು, ಗ್ರಾಹಕರ ಮಂಡಳಿ ಆಗ್ಬೋದು, ಹಾಗೂ ಇನ್ನಿತರ ಯಾವುದೇ ವಿರುದ್ಧವಾದ ಶಿಕ್ಷಾರ್ಹ ಕ್ರಮಗಳನ್ನು ಕೈಗೊಳ್ಳಬಹುದು ಅಂತ ಗ್ರಾಹಕರಿಗೆ ಇವತ್ತು ಕೊಡುತ್ತದೆ. ನಂತರ ಮಾಹಿತಿ ಪಡೆಯಬೇಕು. ಆ ಸರಕು ಅಥವಾ ವಸ್ತು ಎಲ್ಲಿ ತಯಾರಾಗ್ತದೆ, ಇದರ ಮ್ಯಾನುಫ್ಯಾಕ್ಚರ್ ಹೆಂಗಾಗ್ತಿದೆ ಅಂತಂದು ಅದರ ಬಗ್ಗೆ ಯಾವ ಥರ ಆದ್ರೂ ನಾವು ತಿಳ್ಕೊಬೋದು. ನಮಗೆ ನಾವು ಈ ಥರವೇ ನಾವು ವಸ್ತು ಕೊಡ್ತೀವಿ, ನೀವು ಅಷ್ಟೇ ತಗೋಬೇಕಂತೇನಿಲ್ಲ. ಅದ್ರ ಮೇಲೆ ನಮಗೆ ಸ್ಕ್ಯಾನರ್ ಅಂತ ಬರ್ತದೆ. ಆ ಸ್ಕ್ಯಾನರ್ನ ಫೋನಲ್ಲಿ ಅಥವಾ ಎಲ್ಲರೂ ಸ್ಕ್ಯಾನ್ ಮಾಡಿದರೆ ಅದು ಯಾವ ಥರ ಎಲ್ಲೆಲ್ಲಿ ಸ್ಕ್ಯಾನ್ ಆಗಿ ಯಾವ ಥರ ತಯಾರಾಗ್ತದೆ ಅಂತಂದು ನಾವು ನೋಡ್ಬೋದು. ನಂತರ ವಸ್ತುಗಳ ಆಯ್ಕೆ ಹಾಕು. ಈಗ ನಾನು ಅಂಗಡಿಗೆ ಹೋಗಿದ್ದೀನಿ, ಈ ಥರ ವಸ್ತು ಬೇಕಾದ್ರೆ ಇದೇ ಥರ ವಸ್ತು ಅಂತಂದ್ರೆ ಇದೊಂದೇ ವಸ್ತು ತಗೋಬಾರ್ದು. ನಮ್ಗೆ ಇಷ್ಟ ಬಂದಾಗ ಅಲ್ಲಿ ಹೇಳ್ಬೇಕು, ಈ ಥರ ಇದ್ರಾಗೆ ಈ ಥರ ಕ್ವಾಲಿಟಿ ಇದ್ದಾವೆ, ಈ ಥರ ಮಾಡಲ್ಸ್ ಇದ್ದಾವೆ ಅಂತಂದು. ಅವಾಗ ನಾವು ಯಾವ ವಸ್ತು ಬೇಕಾದ್ರೂ ಆಯ್ಕೆ ಮಾಡ್ಕೊಂಡು ಮತ್ತೆ ಇಷ್ಟ ಬಂದ ವಸ್ತುಗಳನ್ನು ತಗೋಬೋದು. ಕೆಲವು ನಾವು ಅವರು ಅಂಗಡಿ ಮಾಲೀಕರು ನಮಗೆ ಹೆಚ್ಚು ಒತ್ತಾಯ ಮಾಡಿ ಅಥವಾ ಇಂಥ ವಸ್ತುಗಳನ್ನು ಕೊಟ್ಟರು ಅಂದರೆ ನಮಗೆ ಅವರು ಮತ್ತೆ ರಿಟರ್ನ್ ಆಗಿ ನಮಗೆ ಈ ವಸ್ತು ಬೇಡ, ನಮಗೆ ಇದು ಅಷ್ಟಕ್ಕಂತ ಕ್ವಾಲಿಟಿ ಅಂತ ಕೊಟ್ಟಾಗ ಅವರೆಲ್ಲರೂ ನಮಗೆ ವಿರುದ್ಧವಾಗಿ ನಾವು ಕೊಡೋಲ್ಲ ಅಂತೆಲ್ಲ ವಿರುದ್ಧವಾಗಿ ಮಾತಾಡಿದ್ರು ಅಥವಾ ನಮ್ಮ ಮೇಲೆ ದೌರ್ಜನ್ಯ ಮಾಡೋದಂತಂದರೆ ನಮಗೆ ನ್ಯಾಯ ಒದಗಿಸಬೇಕಂದ್ರೆ ಈಗಿನ ನ್ಯಾಯಾಲಯಕ್ಕೆ ಹೋಗಬೇಕಂತ ಇಲ್ಲ. ಗ್ರಾಹಕರಿಗೋಸ್ಕರನೇ ಗ್ರಾಹಕರ ಸಂರಕ್ಷಣೆ ಕಾಯ್ದೆ ಗ್ರಾಹಕರಿಗೆ ಆಯೋಗಗಳನ್ನು ರಚಿಸಿಕೊಟ್ಟಿದೆ. ಮಾರುಕಟ್ಟೆಗಳ ಜಿಲ್ಲಾ ಆಯೋಗಗಳಲ್ಲಿ 3 ಹಂತಗಳಿವೆ: ಜಿಲ್ಲಾ ಆಯೋಗ, ರಾಜ್ಯ ಆಯೋಗ, ರಾಷ್ಟ್ರೀಯ ಆಯೋಗ. ಈಗ ಜಿಲ್ಲಾ ಆಯೋಗ ಪ್ರತಿ ಜಿಲ್ಲೆಯಲ್ಲೂ ಒಂದು ಜಿಲ್ಲಾ ಆಯೋಗ ಇರ್ತದೆ. ಆ ಜಿಲ್ಲಾ ಆಯೋಗದಲ್ಲಿ ಏನಂದರೆ 1 ಕೋಟಿ ಒಳಗಿದ್ದರೆ ಇಲ್ಲಿ ದೂರನ್ನು ಸಲ್ಲಿಸಬಹುದು. ಮತ್ತು ರಾಜ್ಯ ಆಯೋಗ ಅಂದರೆ 1 ಕೋಟಿಯಿಂದ 10 ಕೋಟಿವರೆಗೆ ದೂರನ್ನು ಸಲ್ಲಿಸಬಹುದು. ಹಾಗೂ ರಾಷ್ಟ್ರೀಯ ಆದಾಯ ಅಂದರೆ 10 ಕೋಟಿಯಿಂದ ಹೆಚ್ಚಿನ ಹಣವಾಗಿದ್ದರೆ ಅಲ್ಲಿ ರಾಷ್ಟ್ರೀಯ ಆದಾಯಕ್ಕೆ ದೂರನ್ನು ಸಲ್ಲಿಸಬಹುದು. ಈ ನ್ಯಾಯಾಲಯಗಳಲ್ಲಿ ದೂರನ್ನು ಸಲ್ಲಿಸುವುದಕ್ಕೆ ಇರಬೇಕಾದ ಮಾಹಿತಿಗಳೇನೆಂದರೆ, ಈ ದೂರುಗಳನ್ನು ಲಿಖಿತ ರೂಪದಲ್ಲಾದರೂ ಅಥವಾ ಕೈ ಬೆರಳಿನ ರೂಪದಲ್ಲಾದರೂ ಇರಬೇಕು. ಮತ್ತು ಈ ಮಾಹಿತಿಯನ್ನು ದೂರು ಕೊಡುವವನ ಹೆಸರು ಮತ್ತು ಅವರ ವಿಳಾಸ, ಮತ್ತು ದೂರು ಯಾರಿಗೆ ಕೊಡ್ತಿರೋ ಅವರ ವಿಳಾಸ ಮತ್ತು ಅವರ ಹೆಸರು, ಮತ್ತು ಯಾವ ವಸ್ತುವಿಂದ ಈ ಥರ ಆಗಿದೆ ಆ ವಸ್ತು ಮಾಹಿತಿ, ಹಾಗೂ ಈ ಕೋರ್ಟ್ನಲ್ಲಿ ನಮ್ಮ ವಾದವನ್ನು ತಾವೇ ಮಂಡಿಸಿಕೊಳ್ಳಬೇಕು. ಮತ್ತು ರಸೀದಿಗಳನ್ನು ಇಟ್ಟುಕೊಳ್ಳಬೇಕು. ಹಾಗೂ ಇದಕ್ಕೆ ಯಾವುದೇ ಶುಲ್ಕವಿರುವುದಿಲ್ಲ. ಹಾಗೂ ಗ್ರಾಹಕರೇ ನೇರವಾಗಿ ತಮ್ಮ ದೂರನ್ನು ಅಧ್ಯಕ್ಷನ ಮುಂದೆ ವಾದಿಸಬಹುದು. ಹೀಗೆ ಗ್ರಾಹಕರು ಮತ್ತು ಅವ್ರ ಮೇಲೆ ನಡೀತಿರುವ ಶೋಷಣೆ ಹಾಗೂ ಸಮಸ್ಯೆಗಳು ಈ ರೀತಿ ಹೋರಾಡಿಸಬಹುದು ಅಂತ ಹೇಳ್ತಾ ಈ ತರಗತಿಯನ್ನು ಮುಗಿಸ್ತೇನೆ. ಆತ್ಮೀಯ ವಿದ್ಯಾರ್ಥಿಗಳೇ, ಗ್ರಾಹಕ ಅನ್ನುವಂಥದ್ದು ಮಾರುಕಟ್ಟೆ ಅತ್ಯಂತ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರುವಂತಹ ವ್ಯಕ್ತಿ ಅಂತ. ಹಾಗಾಗಿ ಅವರನ್ನ ಮಾರುಕಟ್ಟೆಯ ರಾಜ, ಕಿಂಗ್ ಆಫ್ ಮಾರ್ಕೆಟ್ ಅಂತೇಳಿ ಕರೀತಾವ. ಆದ್ರೆ ಇಂಥ ವ್ಯವಸ್ಥೆ ಮಾರಾಟದಲ್ಲಿ ವ್ಯವಹಾರ ಕೊಳ್ಳುವಿಕೆ ಎನ್ನುವಂಥದ್ರಲ್ಲಿ ಅಂತಿಮ ಘಟ್ಟದಲ್ಲಿರುವಂತಹ ಗ್ರಾಹಕ ಸಾಕಷ್ಟು ಶೋಷಣೆಗಳನ್ನ ಅನುಭವಿಸ್ತಾ ಇದ್ದಾನೆ, ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾನೆ ಎನ್ನುವಂಥದ್ದು ನಾವು
ಸ್ಕಿಟ್ ಮೂಲಕವಾಗಿ ಇನ್ವಾಲ್ವ್ ಇರುವಂತಹ ಸಹಪಾಠಿಗಳೇ ತೋರ್ಪಡಿಸ್ತಾ ಹೋಗಿರುವಂತದನ್ನ ನೋಡ್ತಾ ಹೋಗಿ ಅಲ್ವಾ. ಅದರಲ್ಲಿ ಯಾವ್ಯಾವ ರೀತಿಯಲ್ಲೆಲ್ಲ ಮೋಸಕ್ಕೆ ಒಳಗಾಗ್ತಾ ಹೋಗ್ತಿದ್ದಾರೆ ಗ್ರಾಹಕ ಅನ್ನುವಂತ ರೀತಿ ಅಬ್ಸರ್ವ್ ಮಾಡ್ತಾ ಹೋದಾಗ ಗೊತ್ತಾಗ್ತಾ ಹೋಗುತ್ತೆ. ಒಬ್ಬ ಮಾರಾಟಗಾರನಾಗಿರುವಂತವನು ಗ್ರಾಹಕರನ್ನ ವಿವಿಧ ರೀತಿಯಲ್ಲಿ ಶೋಷಣೆ ಮಾಡ್ತಾ ಹೋಗ್ತಾನೆ. ತೂಕ ಅಳತೆಗಳಲ್ಲಿ ಮೋಸ ಮಾಡುವಂತದ್ದು, ಗುಣಮಟ್ಟ ಆಧಾರಿತವಾಗಿರ್ತಕ್ಕಂಥ ವಸ್ತುಗಳನ್ನ ಕೊಡದೇ ಇರುವಂತದ್ದು, ಅಪಾಯಕಾರಿಯಾಗಿರ್ತಕ್ಕಂಥ ವಸ್ತುಗಳನ್ನ ಯಾರು ಕೇಳಿದ್ರು ಕೂಡ ಕೊಡೋದಿಕ್ ಮುಂದಾಗ ನೋಡ್ತಾ ಹೋದ್ರು. ಗುಟ್ಕಾವನ್ನ ಕೇಳ್ತಾ ಹೋಗುವಂತ ಅಪ್ರಾಪ್ತನಿಗೂ ಕೂಡ ಅದನ್ನ ಕೊಡಬೇಕು, ಕೊಡಬಾರ್ದು ಅಂತ ಹೇಳಿ ಬಂದ್ರೆ ಕೊಡ್ಕೊಡು. ಆ ರೀತಿ ಅಪಾಯಕಾರಿಯಾಗಿರ್ತಕ್ಕಂಥ ವಸ್ತುಗಳು ಮಾರಾಟನೂ ಕೂಡ ಆಗಬಾರ್ದು, ಆದ್ರೆ ಆಗ್ತಾ ಇರುವಂತ ರೀತಿಯಲ್ಲಿರೋದು, ಬೆಲೆಗಳಲ್ಲಿ ಏರಿಳಿತವನ್ನ ಮಾಡ್ತಾ ಇರುವಂತದ್ದು, ಈ ರೀತಿಯ ಅನೇಕ ಶೋಷಣೆಗಳನ್ನ ನಡೆಸ್ತಾ ಇರುವಂತದ್ದು ಕೂಡ ನಾವು ಆ ಸ್ಕಿಟ್ ನಲ್ಲಿ ನೋಡ್ತಾ ಹೋಗ್ತೀವಿ. ಹಾಗೆ ಸಾಕಷ್ಟು ರೀತಿ ಇದ್ದರೆ ಅನೌಪಚಾರಿಕವಾಗಿರ್ತಕ್ಕಂಥ ಅಥವಾ ಅಸಾಂಪ್ರದಾಯಿಕವಾಗಿರುವಂತಹ ವ್ಯಾಪಾರ ಪ್ರಕ್ರಿಯೆಗಳಿವೆ. ಮನೆ ಬಾಗಿಲಿಗೆ ಬಂದು ಕೊಡುವಂತಹ ವಸ್ತುಗಳ ಸೇವೆಯನ್ನು ಕೂಡ ಕೊಡ್ತಾ ಇರುವಂತದ್ದು, ಅವುಗಳಲ್ಲೂ ಕೂಡ ಹೇಗೆ ಮೋಸಗಳು ನಡೀತಾವೆ ಅನ್ನುವಂಥದ್ದು ಕೂಡ ಆ ಸ್ಕಿಟ್ ನಲ್ಲಿ ನೀವು ನೋಡ್ತಾ ಹೋಗ್ತೀವಿ. ಈ ರೀತಿ ಹಾಗಾದ್ರೆ ಗ್ರಾಹಕ ಸಾಕಷ್ಟು ಶೋಷಣೆಗಂತೂ ಒಳಗಾಗ್ತಿರೋದು ನಿಜ ಇದೆ ಅಂತ ಹೇಳಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಾಗಿದೆ ಅಂತ ಹೇಳಿ ಭಾವಿಸ್ತೀವಿ. ಹಾಗಾದ್ರೆ ಇಂತಹ ಒಂದು ಗ್ರಾಹಕರಿಗೆ ಆಗುವಂತಹ ಶೋಷಣೆಗಳಿಗೆ ಕಾರಣಗಳಾದ್ರೂ ಏನು, ಯಾವಕ್ಕೋಸ್ಕರವಾಗಿ ಈ ಒಂದು ಶೋಷಣೆಗಳು ಗ್ರಾಹಕರ ಮೇಲೆ ಆಗ್ತಾ ಇದ್ದಾವೆ, ಇದನ್ನ ಹೇಳ್ತಾ ಹೋದಾಗ ಅಭ್ಯಾಸ ಗೊತ್ತಾಗ್ತಾ ಹೋಗುತ್ತೆ. ಏನಂತ ಹೇಳಿದ್ರೆ ಮೊದಲನೇ ಅಂಶನೇ ಮಾರಾಟಗಾರನ ಅಥವಾ ಉತ್ಪಾದಕನಾಗಿದ್ರೆ ಉತ್ಪಾದಕನ ಲಾಭದ ದಾಹ, ಅತಿ ಹೆಚ್ಚು ಲಾಭ ಮಾಡಬೇಕು ಅನ್ನುವಂತ ಆಕಾಂಕ್ಷೆಯಿಂದಲೇ ಈ ತರದ ಒಂದು ಶೋಷಣೆಗಳು ಗ್ರಾಹಕರ ಮೇಲೆ ಆಗ್ತಾ ಇರೋದು. ಹೌದಾ? ಅತಿ ಹೆಚ್ಚು ಲಾಭ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಅಳತೆಯಲ್ಲಿ ಮೋಸ ಮಾಡೋದು, ಗುಣಮಟ್ಟದಲ್ಲಿ ಮೋಸ ಮಾಡೋದು, ತೂಕದಲ್ಲಿ ಮೋಸ ಮಾಡೋದು, ಈ ರೀತಿಯಾಗಿರ್ತಕ್ಕಂಥ ಚಟುವಟಿಕೆಗಳನ್ನು ನಡೆಸ್ತಾ ಹೋಗುದು. ಪ್ಲಸ್ ಈ ಒಂದು ಕೆಲವು ಸಂದರ್ಭದಲ್ಲಿ ಉತ್ಪಾದಕ ಮತ್ತು ಬಳಕೆದಾರನಿಗಿರುವಂತ ಅಂತರನು ಕೂಡ ಕಾರಣೀಭೂತ ಆಗುತ್ತೆ. ಮಧ್ಯವರ್ತಿಗಳಾಗಿ ಸಾಕಷ್ಟು ಜನ ಬರ್ತಾರೆ. ಎಲ್ಲೋ ವಸ್ತು ಉತ್ಪಾದನೆ ಆಗುತ್ತೆ, ಯಾವುದೋ ಒಂದು ವಸ್ತು ಎಲ್ಲೋ ಉತ್ಪಾದನೆ ಆಗುತ್ತೆ, ಗ್ರಾಹಕ ಇನ್ನೆಲ್ಲೋ ಇರ್ತಾನೆ. ಯಾರ್ಯಾರಿಗೂ ಅದು ಬದಲಾವಣೆ ಆಗಿ ಬಂದು ಗ್ರಾಹಕರಿಗೆ ಸೇರಬೇಕಾದ ಸಿಚುವೇಶನ್ ಬಂದಾಗ ಮೋಸ ಆಗೋದು ಕೂಡ ಜಾಸ್ತಿ ಆಗ್ತದೆ. ಪ್ಲಸ್ ಮಧ್ಯವರ್ತಿಗಳು ಕೂಡ ಲಾಭದ ದಾಹ ಹೆಚ್ಚಾಗ್ತಾ ಹೋದಾಗೆ ಆ ವಸ್ತುವಿನ ಬೆಲೆನೂ ಕೂಡ ಏನಾಗುತ್ತೆ, ಹೆಚ್ಚಾಗ್ತಾ ಹೋಗಿ ಗ್ರಾಹಕ ಅತಿ ಹೆಚ್ಚು ಬೆಲೆಗೆ ವಸ್ತು ಕೊಂಡ್ಕೋಬೇಕಾದ ಪರಿಸ್ಥಿತಿ ಬರುತ್ತೆ. ಪ್ಲಸ್ ಯಾರಿಂದಲೋ ಯಾರಿಗೂ ಎಕ್ಸ್ಚೇಂಜ್ ಆಗಬೇಕಾದ್ರೂ ಕೂಡ ಉತ್ಪಾದಕನಿಂದ ಗುಣಮಟ್ಟದ ವಸ್ತು ತಯಾರಾಗಿದ್ರು ಕೂಡ ಬೇರೆಯವರಿಗೆ ವರ್ಗಾವಣೆ ಆಗ್ಬೇಕಾದ್ರೆ ಆ ವಸ್ತು ಬದಲಾವಣೆ ಆಗಿ ಗುಣಮಟ್ಟ ಇಲ್ಲದೆ ಇರುವಂತ ವಸ್ತುನು ಕೂಡ ಪಾಕೆಟ್ ಒಳಗೆ ಪೊಟ್ಟಣದೊಳಗೆ ಸೇರ್ಕೊಂಡು ಕೂಡ ಬಂದ್ರೂ ಬರುತ್ತೆ. ಹಾಗಾಗಿ ಇದು ಕೂಡ ಕಾರಣ. ಉತ್ಪಾದಕ ಮತ್ತು ಗ್ರಾಹಕನ ನಡುವೆ ಇರುವಂತ ಅಂತರನು ಕೂಡ ಕಾರಣೀಭೂತ ಆಗ್ತಾ ಇದೆ. ಪ್ಲಸ್ ಸರ್ಕಾರದ ಕಟ್ಟುನಿಟ್ಟಿನ ಕ್ರಮಗಳು ಇಲ್ಲದೆ ಇರುವಂತದ್ದು ಕೂಡ ಕಾರಣ. ಸರಿಯಾಗಿರುವಂತಹ ರೀತಿಯ ಸರ್ಕಾರ ಕ್ರಮಗಳು ಇಲ್ಲದೆ ಇರುವಂತದ್ದು ಕೂಡ ಗ್ರಾಹಕರ ಮೇಲೆ ಆಗುತ್ತಿರುವಂತಹ ಶೋಷಣೆಗಳಿಗೆ ಕಾರಣೀಭೂತ ಆಗಿರುವಂತದ್ದಾಗಿ ನಾವು ನೋಡಬಹುದು. ಪ್ಲಸ್ ಗ್ರಾಹಕನಿಗಿರುವಂತಹ ಶಿಕ್ಷಣದ ಕೊರತೆ. ಒಬ್ಬ ಗ್ರಾಹಕನಾಗಿ ನಾನು ಯಾವ ರೀತಿಯಾಗಿರ್ತಕ್ಕಂಥ ಶಿಕ್ಷಣವನ್ನು ಪಡ್ಕೋಬೇಕು, ಶಿಕ್ಷಣ ಕೂಡ ಬಂದು ಶಾಲೆ ಕಾಲೇಜುಗಳಲ್ಲಿ ಕೂತ್ಕೊಂಡು ತಿಳ್ಕೊಳ್ಳುವಂತದ್ದೇನಲ್ಲ. ನಾನು ವಸ್ತು ಖರೀದಿ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ನನಗೆ ಬೇಕಾಗಿರುವಂತ ಬೇಸಿಕ್ ನಾಲೆಡ್ಜ್ ಆದ್ರೂ ಕೂಡ ಏನಿರ್ಬೇಕು. ಉದಾಹರಣೆಗೆ ನೋಡ್ತಾ ಹೋಗ್ಬೋದು, ಇಲ್ಲಿರುವಂತ ಎಣ್ಣೆ ಪಾಕೆಟ್ ಖರೀದಿ ಮಾಡಕ್ ಹೋಗ್ತೀರಾ, ಹೌದಾ? ಅಡಿಗೆ ಎಣ್ಣೆ ಅಂತ ಹೇಳಿ ಕರೀತಾ ಹೋಗ್ತೀವಿ. ಬಟ್ ಇದ್ರಲ್ಲಿ ನಾವು ನೋಡ್ತಾ ಹೋದಾಗ ಶೇಂಗಾ ಎಣ್ಣೆನೂ ಕೂಡ ಇರುತ್ತೆ, ಸೂರ್ಯಕಾಂತಿ ಎಣ್ಣೆನೂ ಕೂಡ ಬರುತ್ತೆ. ಪರ್ಟಿಕ್ಯುಲರ್ ಆಗಿ ಅದನ್ನ ಮೆನ್ಷನ್ ಮಾಡಿರ್ತಾರೆ ಯಾವ್ದಿದು ಸನ್ಫ್ಲವರ್ ಆಯಿಲ್ ಅಂತ. ಅವ ಶೇಂಗಾ ಎಣ್ಣೆಗೆ ಏನ್ ಬೆಲೆ ಇದೆ, ಸೂರ್ಯಕಾಂತಿ ಎಣ್ಣೆಗೆ ಏನ್ ಬೆಲೆ ಇದೆ ಅನ್ನುವಂಥ ನಾಲೆಡ್ಜ್ ನಮ್ಮಲ್ಲಿ ಇರುತ್ತೆ. ಎಲ್ಲ ಎಣ್ಣೆಗಳು ಕೂಡ ಅಡಿಗೆ ಎಣ್ಣೆಗಳು. ಓಕೆ, ಅಡಿಗೆ ಎಣ್ಣೆ ಅನ್ಕೊಂಡ್ರೆ ಕೂಡ ಅದರಲ್ಲೂ ವೆರೈಟೀಸ್ ಇದಾವೆ ಅಂತ ಹೇಳಿ ತಿಳ್ಕೋಬೇಕು. ಪ್ಲಸ್ ಇದು ಎಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರೋದು ಏನು ಅನ್ನೋದನ್ನ ಅಲ್ಲಿ ಮ್ಯಾನುಫ್ಯಾಕ್ಚರ್ ಇದನ್ನ ಡೀಟೇಲ್ಸ್ ಎಲ್ಲ ಬರ್ದಿರ್ತಾರೆ. ಪ್ಲಸ್ ವೆರಿ ಇಂಪಾರ್ಟೆಂಟ್ ಗಮನಿಸಬೇಕಾದೇನು, ಪ್ರತಿಯೊಂದು ಉತ್ಪನ್ನದ ಮೇಲೂ ಕೂಡ ಹಾಕಿರ್ತಾರೆ ಅದರ MRP ಅಂತ ಹೇಳಿ MRP ಅನ್ನುವಂತ ಬಳಸಿರ್ತಾರೆ. ಮ್ಯಾಕ್ಸಿಮಮ್ ರಿಟೇಲ್ ಪ್ರೈಸಸ್, ಗರಿಷ್ಠ ಮಾರಾಟದ ಬೆಲೆ ಅಂತ ಹಾಕಿರ್ತಾರೆ. ಅದಕ್ಕಿಂತ ಹೆಚ್ಚಿಗೆ ಕೊಡುವಂತ ಅನಿವಾರ್ಯತೆ ಯಾವ ಗ್ರಾಹಕನಿಗೂ ಇರಲ್ಲ ಅನ್ನುವಂತ ಶಿಕ್ಷಣವನ್ನು ಪಡ್ಕೋಬೇಕು. ಹಾಗೆ ಮ್ಯಾನುಫ್ಯಾಕ್ಚರ್ ಡೇಟ್ ಹಾಕಿರ್ತಾರೆ. ಯಾವ ಮ್ಯಾನುಫ್ಯಾಕ್ಚರ್ ಆಗಿರೋ ಕಂಪನಿಲಿ ಯಾವ ಬ್ಯಾಚ್, ಯಾವ ನೌಕರರ ಕಾರ್ಮಿಕರ ಬ್ಯಾಚ್ ಇದನ್ನ ತಯಾರು ಮಾಡಿದೆ ಆ ಬ್ಯಾಚ್ ನಂಬರ್ ಕೂಡ ಹಾಕಿರ್ತಾರೆ. ಇದನ್ನ ಎಷ್ಟು ದಿನಗಳ ಒಳಗಾಗಿನೇ ಬಳಸಬೇಕು ಅನ್ನುವಂತ ರೀತಿಯಲ್ಲಿ ಎಕ್ಸ್ಪೈರಿ ಡೇಟ್ ಅನ್ನು ಮೆನ್ಷನ್ ಮಾಡಿರ್ತಾರೆ. ಅದನ್ನ ನಾನು ನೋಡ್ಬೇಕು, ಗಮನಿಸಬೇಕು, ಅದನ್ನ ನೋಡ್ಬಿಟ್ಟೆ ನಾನು ಕೊಂಡ್ಕೋಬೇಕು ಅನ್ನುವಂತ ನಾಲೆಡ್ಜ್ ನಮಗೆ ಬರುತ್ತೆ.
ಇದು ಯಾವ ತರದ ಉತ್ಪನ್ನ ಅಂತ ಹೇಳಿ ಕೂಡ ತಿಳ್ಕೋಬೇಕು. ಇದರಲ್ಲಿ ಹಾಕಿರ್ತಾರೆ, ಇಲ್ಲೊಂದು ಚಿಹ್ನೆ ಇದೆ, ಕಾಣ್ತಿರ್ಬೋದು, ಹೌದಾ? ಕಾಣ್ತಾ ಇದೆಯಾ? ಏನ್ ಚಿಹ್ನೆ ತೋರಿಸ್ತಾ ಇರೋದು? ಚೌಕಾಕಾರದಲ್ಲಿ ಇರುವಂತದ್ದು ಒಂದು, ಅದರೊಳಗೆ ವೃತ್ತಾಕಾರದಲ್ಲಿ ಇದೆ, ಹೌದಾನೆ? ಯಾವ ಕಲರ್ ಅಲ್ಲಿ? ಗ್ರೀನ್ ಕಲರ್. ಹಂಗಂದ್ರೆ ಈ ಚಿಹ್ನೆ ಈ ಪ್ರಾಡಕ್ಟ್ ನಲ್ಲಿ ಇದೆ ಅಂದ್ರೆ ಅರ್ಥ ಈ ಪ್ರಾಡಕ್ಟ್ ಏನಂತ ಅರ್ಥ? ಇದು ನಿಸರ್ಗದತ್ತ, ಅದರಲ್ಲೂ ಕೂಡ ಕೃಷಿ ಆಧಾರಿತವಾಗಿ ಬಂದಿರೋ ಉತ್ಪನ್ನ. ಇದು ಕೃಷಿಯನ್ನ ಆಧಾರಿತವಾಗಿ ಬಂದಿರುವಂತ ಉತ್ಪನ್ನ ಅನ್ನುವಂಥದ್ದು ಈ ಚಿಹ್ನೆ ಇರುತ್ತೆ ಅಂತ. ಈ ರೀತಿಯ ಸಾಕಷ್ಟು ISI ಮಾರ್ಕ್ ಆಗಿರ್ಬೋದು, ಆರ್ ಮಾರ್ಕ್ ಅನ್ನುವಂತ ಚಿಹ್ನೆ ಆಗಿರ್ಬೋದು, ಪ್ರತಿಯೊಂದು ನಿಮ್ಮ ಗೋಲ್ಡ್ ಕೂಡ ಕರೀತಾರೆ, ಹೌದಾನೆ? ಏನಂತ ಹೇಳಿ ಬಂಗಾರ ಖರೀದಿ ಮಾಡ್ಬೇಕಾದ್ರೆ ಪದ ಬಳಸ್ತಾರಲ್ಲ, KDM. KDM ಅನ್ನುವಂತ ಪದ ಕರೀತಾರೆ. ಅಲ್ಲೂ ಕೂಡ ಆಲ್ ಮಾರ್ಕ್ ಅನ್ನುವಂತ ಚಿಹ್ನೆ ಬಳಸ್ತಾರೆ. ಆಲ್ ಮಾರ್ಕ್ ಎನ್ನುವಂತ ಚಿಹ್ನೆ ಇರಬೇಕು ಅಂತ ಹೇಳಿ ಆ ರೀತಿಯ ಪದಗಳನ್ನೆಲ್ಲ ಹೇಳ್ಕೋಬೇಕು. ಯಾವ ವಸ್ತು ಖರೀದಿ ಮಾಡ್ಬೇಕಾದ್ರೆ ಯಾವ್ಯಾವ ಮೂಲಭೂತ ಅಂಶಗಳನ್ನ ಮನದಲ್ಲಿ ಇಟ್ಕೊಂಡು ಹೋಗ್ಬೇಕು. ತೂಕ ಮತ್ತು ಅಳತೆ ಮೋಸ ಆಗ್ತಿರ್ಬೇಕಾದ್ರೆ ಬಳಸ್ತಾ ಇರುವಂತ ತಕ್ಕಡಿ ಯಾವುದು, ಅಳತೆಗೋಲು ಯಾವ ರೀತಿ ಹಿಡ್ಕೊಳ್ಳೋದಿದೆ, ಎಲೆಕ್ಟ್ರಿಕ್ ಪಾಠ ಇದೆಯಾ, ಇವನ್ನೆಲ್ಲ ಗಮನಿಸಬೇಕು. ಆದ್ರೆ ಇವತ್ತು ಆ ಗ್ರಾಹಕನ ಶಿಕ್ಷಣ ಗ್ರಾಹಕನಿಗೆ ಸಿಗ್ತಾ ಇದೆ. ಈ ರೀತಿಯಲ್ಲಿ ಗ್ರಾಹಕನ ಶೋಷಣೆಗೆ ಲಾಭದ ದಾಹ ಆಗಿರ್ಬೋದು, ಸರ್ಕಾರದ ಕಟ್ಟುನಿಟ್ಟಿನ ಕ್ರಮಗಳು ಇಲ್ಲದೆ ಇರುವಂತದ್ದಾಗಿರ್ಬೋದು, ಉತ್ಪಾದಕ ಮತ್ತು ಗ್ರಾಹಕ ನಡುವೆ ಇರುವಂತಹ ಅಂತರ ಆಗಿರ್ಬೋದು, ಹಾಗೆ ಸಾಕಷ್ಟು ಅಸಾಂಪ್ರದಾಯಿಕವಾಗಿರ್ತಕ್ಕಂಥ ಮಾರಾಟ ಪ್ರಕ್ರಿಯೆಗಳು ಬಂದಿರೋದು ಕೂಡ ಆಗಿರ್ಬೋದು. ಮಾರಾಟ ಮಾಡ್ತಾರೆ ಯಾರು ಅಂತ ಹೇಳಿ ಗೊತ್ತಾಗಲ್ಲ. ಎಲ್ಲಿ ಅಮೆಜಾನ್, ಫ್ಲಿಪ್ಕಾರ್ಟ್ ಗಳಲ್ಲಿ ತರಿಸ್ಕೊಳ್ಳೋ ವಸ್ತುಗಳಲ್ಲಿ ಯಾರು ಮಾರಾಟ ಮಾಡ್ತಿದ್ದಾರೆ ಏನು ಅನ್ನೋದೇ ಗೊತ್ತಿರುತ್ತೆ. ಆ ರೀತಿಯಾಗಿ ಆಗಿರ್ಬೋದು. ಪ್ಲಸ್ ಲಾಸ್ಟ್ ನೋಡಿದಂತ ಗ್ರಾಹಕರ ಶಿಕ್ಷಣದ ಕೊರತೆ, ಇವರೆಲ್ಲದಿಂದಲೂ ಕೂಡ ಇವತ್ತು ಗ್ರಾಹಕರ ಶೋಷಣೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಅಂತ ಹೇಳಿ ನಾವು ನೋಡ್ತಾ ಹೋಗ್ತೀವಿ. ಆದರೆ ಇಂತಹ ಒಂದು ಶೋಷಣೆ ತಡೆಗಟ್ಟೋದಕ್ಕೋಸ್ಕರವಾಗಿದೆ ಗ್ರಾಹಕರನ್ನ ಸಂರಕ್ಷಣೆ ಮಾಡುವುದು ಇವತ್ತು ಏನಾಗಿದೆ, ಅನಿವಾರ್ಯವಾಗಿರುವಂತದ್ದು. ಇಲ್ಲಿರುವಂತ ಪ್ರತಿಯೊಬ್ಬರು ನಾವೆಲ್ಲರೂ ಕೂಡ ಗ್ರಾಹಕರು, ಹೌದೋ ಇಲ್ಲ? ಒಬ್ಬ ಉತ್ಪಾದಕನು ಗ್ರಾಹಕನೇ, ಹೌದೋ ಇಲ್ಲ? ಒಬ್ಬ ಮಾರಾಟಗಾರನು ಒಬ್ಬ ಗ್ರಾಹಕನೇ, ಹೌದೋ ಇಲ್ಲ? ಹೇಗೆ? ಮಾರಾಟಗಾರನು ಇನ್ನೊಬ್ಬನಿಂದ ತಗೊಂಡು ಕೆಲಸ ಉತ್ಪಾದನೆ ಮಾಡಬೇಕು. ಒಂದು ಪೆನ್ ತಯಾರು ಮಾಡುವಂತ ಕಂಪನಿ ಓನರ್ ಇದ್ದಾನೆ ಅಂತ ಹೇಳಿದ್ರೆ ಅವನಿಗೆ ಸುಲಭ ಕಂಪನಿಲಿ ಏನ್ ಸಿಗ್ಬೋದು? ಅವನಿಗೆ ಪೆನ್ ಸಿಗ್ಬೋದು. ಬಟ್ ಅವನ ಬಟ್ಟೆ ತಗೋಬೇಕು ಅಂತ ಅಂಗಡಿಗೆ ಹೋದ್ರೆ ಅವನೊಬ್ಬ ಗ್ರಾಹಕನೇ ಆಗೋಗ್ತಾನೆ. ಹಾಗಾಗಿ ದೇಶದಲ್ಲಿರುವಂತ ಪ್ರತಿಯೊಬ್ಬರು ಕೂಡ ಗ್ರಾಹಕ, ಒಂದಲ್ಲ ಒಂದು ಸಂದರ್ಭದಲ್ಲಿ ಅವ್ರು ಗ್ರಾಹಕರಾಗ್ಲೇ ಬೇಕು ಅಂತ. ಹಾಗಾಗಿ ಪ್ರತಿಯೊಬ್ಬರ ಸಂರಕ್ಷಣೆಗೋಸ್ಕರವಾಗಿದೆ ಗ್ರಾಹಕರ ಸಂರಕ್ಷಣೆ ಅತಿ ಅನಿವಾರ್ಯವಾಗಿದೆ ಅಂತ ಹೇಳಿ ನಾವು ಗುರುತಿಸ್ತಾ ಹೋಗ್ತೀವಿ. ಹಾಗಾದ್ರೆ ಗ್ರಾಹಕರ ಸಂರಕ್ಷಣೆಗೆ ಪ್ರಪಂಚದಾದ್ಯಂತ ನೀಡಿರುವಂತಹ ಕೊಡುಗೆ ಏನಾದ್ರು ಕೂಡ ಇದೆಯಾ ಅಂತ ನೋಡಿದ್ರೆ ನಾವು ಮೊಟ್ಟ ಮೊದಲು ಗಮನ ಹರಿಸುವಂತದ್ದು ಅಮೆರಿಕ. ಅಲ್ಲಿರುವಂತಹ ಅಮೆರಿಕದ ಅಧ್ಯಕ್ಷರಾಗಿದ್ದಂತ ಜಾನ್ ಎಫ್ ಕೆನಡಿ. ಅಮೆರಿಕದ ಅಧ್ಯಕ್ಷರಾಗಿದ್ದಂತ ಜಾನ್ ಎಫ್ ಕೆನಡಿ ಎನ್ನುವಂತ ಏನ್ ಮಾಡಿದ್ರು, ಆ ಒಂದು ಸಂದರ್ಭದಲ್ಲಿ 1962ರ ಅವಧಿಯಲ್ಲಿ 1962ರ ಅವಧಿಯಲ್ಲಿ ಸಾಕಷ್ಟು ವ್ಯತ್ಯಾಸ ಆಗಿತ್ತು ಮಾರುಕಟ್ಟೆಯಲ್ಲಿ, ಮಾರಾಟ ವ್ಯವಸ್ಥೆಯಲ್ಲಿ. ಅದನ್ನು ಸರಿಪಡಿಸಬೇಕು, ಗ್ರಾಹಕರಿಗೂ ಮಾನ್ಯತೆ ಸಿಗಬೇಕು, ಗ್ರಾಹಕರಿಗೂ ಕೂಡ ಕೆಲವು ಹಕ್ಕುಗಳು ಸಿಗಬೇಕು ಅನ್ನುವಂಥ ಕಾರಣಕ್ಕೋಸ್ಕರವಾಗಿ 1962 ಮಾರ್ಚ್ 15ನೇ ತಾರೀಕು ಅಮೆರಿಕದಲ್ಲಿದ್ದಂತ ತನ್ನ ಗ್ರಾಹಕರಿಗೋಸ್ಕರವಾಗಿ 4 ಹಕ್ಕುಗಳನ್ನು ನೀಡಿದ್ರು. ಅಂದಿನ ಅಧ್ಯಕ್ಷ ಆಗಿದ್ದಂತ ಜಾನ್ ಎಫ್ ಕೆನಡಿ ಅವರು 4 ಗ್ರಾಹಕರ ಹಕ್ಕುಗಳನ್ನು ನೀಡ್ತಾ ಹೋದ್ರು. ಅವು ಯಾವ್ಯಾವಪ್ಪ ಅಂತ ಹೇಳಿದ್ರೆ, ನಂಬರ್ 1 ಸಂವೇದನೆ, ಹಾಗೆ ಎರಡನೇದಾಗಿರುವಂತದ್ದು ಮಾಹಿತಿ, ನೆಕ್ಸ್ಟ್ ಮೂರನೇದಾಗಿರುವಂತದ್ದು ನಿವೇದನೆ, ನಾಲ್ಕನೇದಾಗಿರುವಂತದ್ದು ಪರಿಹಾರ ಅಂತ ಹೇಳಿ ಕರೀತಾವೆ. ಈ ರೀತಿಯಾಗಿರುವಂತಹ ಅಂಶಗಳನ್ನ ಕೊಡುಗೆಯಾಗಿ ಕೊಡ್ತಾ ಹೋಗ್ತೀವಿ. ಇವು ಗ್ರಾಹಕರ ಹಕ್ಕುಗಳು ಅಂತೇಳಿ ನಾವು ಗಮನಿಸಿಕೊಳ್ತಾ ಹೋಗ್ಬೋದಾಗಿರೋದು. ಅಮೆರಿಕದ ಪ್ರಜೆಗಳಿಗೆ ಅಥವಾ ಗ್ರಾಹಕರಿಗೋಸ್ಕರವಾಗಿ ಮೊಟ್ಟ ಮೊದಲು ಜಗತ್ತಿನಲ್ಲಿ ಗ್ರಾಹಕರ ಹಕ್ಕುಗಳನ್ನು ನೀಡಿರುವಂತಹ ದೇಶ ಅಂತ ಹೇಳಿದ್ರೆ ಅಮೆರಿಕ. ಆ ವ್ಯಕ್ತಿಯಾಗಿರುವುದು ಜಾನ್ ಎಫ್ ಕೆನಡಿ ಅವರು. ಆ ಅವಧಿ ನೋಡ್ತಾ ಹೋಗೋದು 1962 ಮಾರ್ಚ್ 15ನೇ ತಾರೀಕು. ಈ ಹಕ್ಕುಗಳನ್ನ ಆಧಾರವಾಗಿ ಇಟ್ಕೊಂಡೆ ಅಲ್ಲಿನ ಗ್ರಾಹಕರು ಸಾಕಷ್ಟು ಸವಲತ್ತುಗಳನ್ನು ಪಡಿತಾ ಹೋದ್ರು, ಸುಧಾರಣೆ ಆಗ್ತಾ ಹೋಯ್ತು.
ಗ್ರಾಹಕರ ಮೇಲೆ ಆಗುವಂತಹ ಶೋಷಣೆಗಳು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಕಡಿಮೆನೂ ಕೂಡ ಆಗ್ತವೆ. ಆ ನೆಲೆಗಟ್ಟಿನಲ್ಲಿ ಉಳಿದ ಎಲ್ಲಾ ದೇಶಗಳು ಕೂಡ ಅವನ್ನ ಅಪ್ಲೈ ಮಾಡ್ಕೊಳ್ತಾ ಬಂದು, ಹಾಗಾಗಿ ಪ್ರತಿಯೊಂದು ದೇಶದಲ್ಲೂ ಕೂಡ ಗ್ರಾಹಕರ ಸಂರಕ್ಷಣೆಗೋಸ್ಕರವಾಗಿ ಕಾಯ್ದೆ ಕಾನೂನುಗಳನ್ನ ಜಾರಿ ಮಾಡ್ತಾ ಬರಲಾಯಿತು ಅಂತ ಹೇಳಿ ಕರೀತೀವಿ. ಇದಕ್ಕೋಸ್ಕರವಾಗಿ, ಇದರ ಸವಿನೆನಪಿಗೋಸ್ಕರವಾಗಿನೇ ಈ ಒಂದು ದಿನ ಮಾರ್ಚ್ 15 ಅಂತೇಳಿ ಇದೆಯಲ್ಲ, ಈ ದಿನವನ್ನೇ ವಿಶ್ವದಾದ್ಯಂತ, ಪ್ರಪಂಚದಾದ್ಯಂತ ವಿಶ್ವ ಗ್ರಾಹಕರ ದಿನ ಅಂತೇಳಿ ಆಚರಣೆಯನ್ನ ಮಾಡ್ಕೊಂಡು ಬರಲಾಗ್ತಾ ಇದೆ. ಕಾರಣ, ಜಾನ್ ಎಫ್ ಕೆನಡಿ ಅವರು ಅಮೆರಿಕದ ಗ್ರಾಹಕರಿಗೆ ಈ 4 ಹಕ್ಕುಗಳನ್ನ ಕೊಡುಗೆಯಾಗಿ ಕೊಟ್ಟಿದ್ದರ ಸವಿನೆನಪಿಗೋಸ್ಕರವಾಗಿನೇ ಅದೇ ಮಾರ್ಚ್ 15 ಪ್ರತಿ ವರ್ಷ ನಾವು ವಿಶ್ವ ಗ್ರಾಹಕರ ದಿನಾಚರಣೆ ಅಂತ ಆಚರಣೆ ಮಾಡ್ತಾ ಬರ್ತೇವೆ. ಓಕೆ, ಈ ರೀತಿಯಲ್ಲಿ ಮೊಟ್ಟ ಮೊದಲ ಹೆಜ್ಜೆಗಳಾಗಿ ನಾವು ಇದನ್ನು ನೋಡ್ತಾ ಹೋಗ್ತೀವಿ. ಹಾಗೆ ಸಾಕಷ್ಟು ರೀತಿಯಲ್ಲಿ ವಿವಿಧ ದೇಶಗಳಲ್ಲಿ ಗ್ರಾಹಕರ ಸಂರಕ್ಷಣೆಗೋಸ್ಕರವಾಗಿ ಕೂಡ ಸಂಘ ಸಂಸ್ಥೆಗಳನ್ನು ಕೂಡ ಸ್ಥಾಪನೆ ಮಾಡ್ತಾ ಹೋದ್ರು. ಅದಕ್ಕೆ ಉದಾಹರಣೆಯಾಗಿ ಅವೇರ್ ಎನ್ನುವಂತ ಸಂಸ್ಥೆ ನಮ್ಮಲ್ಲಿ ಸ್ಥಾಪನೆ ಆಗಿರುವಂತದ್ದು ನಾವು ನೋಡ್ತಾ ಹೋಗ್ಬೋದು. ಅದು ಪ್ರಾರಂಭದಲ್ಲೇ ಕೂಡ ಇರುವಂತದ್ದು. ಅವೇರ್ ಎನ್ನುವಂತ ಗ್ರಾಹಕರಿಗೋಸ್ಕರನೇ ಸ್ಥಾಪನೆ ಆಗಿರುವಂತ ಒಂದು ಸಂಘಟನೆಯಾಗಿ ನೋಡ್ತಾ ಹೋಗ್ಬೋದು. ಈ ರೀತಿಯಲ್ಲಿ ಹೆಜ್ಜೆಗಳನ್ನು ಇಟ್ಕೊಳ್ತಾ ಬಂದ ಹಾಗೆ ಅಂತಿಮವಾಗಿರುವಂತಹ ರೀತಿಯಲ್ಲಿ ನಮ್ಮ ದೇಶ ಗ್ರಾಹಕರ ಸಂರಕ್ಷಣೆಗೋಸ್ಕರವಾಗಿನೇ ಒಂದು ಕಾಯ್ದೆಯನ್ನು ರೂಪಿಸಲಾಗಿದೆ. ಗ್ರಾಹಕರ ಸಂರಕ್ಷಣೆಗೋಸ್ಕರವಾಗಿನೇ ಒಂದು ಕಾಯ್ದೆಯನ್ನು ರೂಪಿಸಲಾಗಿರುವಂತದ್ದು. ಆ ಕಾಯ್ದೆ ಯಾವ್ದಪ್ಪ ಅಂತ ಹೇಳಿದ್ರೆ ಗ್ರಾಹಕ ಸಂರಕ್ಷಣಾ ಕಾಯ್ದೆ. ಸಾವಿರದ 1986 ಬಂದಿರುವಂತಹ ಗ್ರಾಹಕ ಸಂರಕ್ಷಣಾ ಕಾಯ್ದೆ. ಅದಕ್ಕಿಂತಲೂ ಮುಂಚಿತವಾಗಿಯೇ ಸಾಕಷ್ಟು ಕೇಂದ್ರ ಸರ್ಕಾರದ ವತಿಯಿಂದ ಕಾಯ್ದೆಗಳು ಬಂದಿದ್ದಾವೆ. ಇದು ಕೂಡ ಬಂದಿದ್ದ ಮುಂಚೆನೆ. ಅದಾದ ನಂತರದಲ್ಲಿ ಅಂತಿಮವಾಗಿ ತಿದ್ದುಪಡಿಯಾಗಿರುವಂತದ್ದು 1986. ಇವತ್ತಿಗೂ ಕೂಡ ಅದೇ ಕಾಯ್ದೆಯನ್ನು ಪ್ರಮುಖವಾಗಿ ಉಳಿಸಿಕೊಂಡು ಸಾಕಷ್ಟು ರೀತಿಯಲ್ಲಿ ಬದಲಾವಣೆಯನ್ನು ಕೂಡ ಮಾಡ್ಕೊಳ್ತಾ ನಾವು ಈವಾಗಲೂ ಕೂಡ ಗ್ರಾಹಕರ ಸಂರಕ್ಷಣೆಗೋಸ್ಕರವಾಗಿನೇ ಪರಿಗಣಿಸ್ತಾ ಇರುವಂತಹ ಕಾಯ್ದೆ ಯಾವುದು ಅಂದ್ರೆ 1986 ತಿದ್ದುಪಡಿಯಾದಂತಹ ಕಾಯ್ದೆಯನ್ನೇ ಇವತ್ತಿಗೂ ಕೂಡ ಪರಿಗಣಿಸ್ತಾ ಇರುವಂತದ್ದು. ಸರಿನಾ? ಈ ಕಾಯ್ದೆ ಜಾರಿಗೊಂಡಿದ್ದು ಯಾವ ಉದ್ದೇಶ ಇಟ್ಕೊಂಡು, ಇದರ ಉದ್ದೇಶ ಏನಾಗಿತ್ತು ಅಥವಾ ಇದರ ಮೂಲ ಅಂಶಗಳು ಏನಾಗಿತ್ತು? ಮಾರುಕಟ್ಟೆಯ ರಾಜ ಅಂತ ಕರೀತಕ್ಕಂಥ ಗ್ರಾಹಕರನ್ನ ಕಾಪಾಡೋದೇ ಇದರ ಉದ್ದೇಶ. ಕಾಪಾಡೋದು ಯಾವ್ಯಾವ ರೂಪದಲ್ಲಿ ಕಾಪಾಡಬೇಕು ಅನ್ನುವಂಥದ್ದೇ ನಾವು ನೋಡ್ತಾ ಹೋದ್ರೆ ಈ ಕಾಯ್ದೆಯ ಪ್ರಮುಖ ಮೂಲಾಂಶಗಳು ಅಥವಾ ಉದ್ದೇಶಗಳು ಏನಿತ್ತು ಅಂತ. ಯಾರ ಸುರಕ್ಷತೆ? ಗ್ರಾಹಕನ ಸುರಕ್ಷತೆ, ಅವರ ಸಂರಕ್ಷಣೆ ಮಾಡೋದೇ ಇದರ ಮೊದಲ ಆದ್ಯತೆ ಆಗಿದೆ. ಸರಿನಾ? ಪ್ಲಸ್ ಹೇಗೆ ಅಂತ ಹೇಳಿದ್ರೆ ಅಪಾಯಕಾರಿಯಾದಂತಹ ವಸ್ತುಗಳ ಲಭ್ಯತೆ ಆಗದೇ ಇರುತ್ತದೆ. ಅಪಾಯಕಾರಿ ವಸ್ತುಗಳು ಗ್ರಾಹಕರಿಗೆ ಲಭ್ಯತೆ ಆಗದೇ ಇರುವಂತೆ ನೋಡ್ಕೋಬೇಕು. ಉದಾಹರಣೆಗೆ ಡ್ರಗ್ಸ್ ಅಂತ ಹೇಳಿ ಕರೀತೀವಿ, ಮಾದಕ ವಸ್ತುಗಳು ಅಂತ ಹೇಳಿ ಕರಿತಾ ಹೋಗ್ತೀವೋ, ಅದನ್ನು ಒಮ್ಮೆ ಯಾರಿಗಾದ್ರೂ ಕೂಡ ಅಡಿಕ್ಟ್ ಆದ್ರೆ ಬಿಡಿಸ್ಕೊಳ್ಳೋದು ತುಂಬಾನೇ ಕಷ್ಟ. ಅದು ಅಂಟು ಚಾಟೆ ಇದ್ದಂಗೆ. ಹಾಗಾಗಿ ಅವುಗಳೆಲ್ಲರೂ ಕೂಡ ಸುಲಭವಾಗಿ ಎಲ್ಲರಿಗೂ ಕೂಡ ಸಿಗೋ ತರನೇ ಓಪನ್ ಮಾರ್ಕೆಟ್ ಅಲ್ಲಿ ಸಿಗೋಕ್ ಸ್ಟಾರ್ಟ್ ಆಗ್ಬಿಟ್ರೆ ಆಮೇಲೆ ಕಂಟ್ರೋಲ್ ಮಾಡೋದು ಕಷ್ಟ. ಹಾಗಾಗಿ ಅಂತ ವಸ್ತುಗಳು ಸಿಗಬಾರ್ದು. ಗುಟ್ಕಾ ಆಗಿರ್ಬೋದು, ಹಾಗೆ ಧೂಮಪಾನ, ಮದ್ಯಪಾನಗಳಾಗಿರ್ಬೋದು, ಇವುಗಳು ಕೂಡ ಯಾರಿಗೆ ಬೇಕೋ ಅವರಿಗೆ ಸುಲಭವಾಗಿ ಸಿಗೋದಕ್ಕೆ ಅವಕಾಶಗಳು ಇದ್ದಂಗೆ ನೋಡ್ಕೊಳ್ಳುವಂಥದ್ದು. ನಿಮಗೆಲ್ಲ ಗೊತ್ತಿರಬಹುದು, ಶಾಲಾ ಕಾಲೇಜುಗಳು ಎಲ್ಲಿರ್ತಾವ ಅಲ್ಲಿ 3 ಮೀಟರ್ ಅಂತರದವರೆಗೂ ಯಾವುದೇ ರೀತಿ ಈ ತರ ಧೂಮಪಾನ, ಮದ್ಯಪಾನ ಇವ ಅಂಗಡಿಗಳು ಏನಾಗಬಾರ್ದು ಇರಬಹುದು ಅನ್ನುವಂತ ಕಾನೂನುಗಳೇ ಇರುತ್ತೆ. ಅಲ್ಲಿ ಯಾರು ಕೂಡ ಅದನ್ನು ಮಾಡಬಾರ್ದು ಅನ್ನುವಂಥ ರೀತಿ. ಆ ರೀತಿ ಉದಾಹರಣೆ ತೆಗೆದುಕೊಂಡು ಇನ್ನುಳಿದ ಸಾಕಷ್ಟು ಇರುತ್ತೆ. ಅಪಾಯಕಾರಿ ಆಗಿರ್ತಕ್ಕಂಥ ವಸ್ತುಗಳು ಪಟಾಕಿಗಳಾಗಿರ್ಬೋದು, ಅದು ಲಿಮಿಟೇಷನ್ಸ್ ಇರುತ್ತೆ. ಇಂಥ ವಸ್ತುಗಳನ್ನೇ ಇಂಥವ್ರು ಬಳಕೆ ಮಾಡಬೇಕು ಅಂತ ಕೊಟ್ಟಿರ್ತಾರೆ. ಏಜ್ ಲಿಮಿಟ್ಸ್ ಆ ಬಾಕ್ಸ್ ಮೇಲೆ ಕೊಟ್ಟಿರ್ತಾರೆ, ನೋಡಕ್ ಹೋಗಲ್ಲ ಅಷ್ಟೇ. ಆ ಬಾಕ್ಸ್ ಮೇಲೆ ಏಜ್ ಲಿಮಿಟ್ಸ್ ಕೊಟ್ಟಿರ್ತಾರೆ. ಈ ಪಟಾಕಿನ ಇಷ್ಟು ಏಜ್ ಗಿಂತ ಕಮ್ಮಿ ಇರೋರು ಬಳಸೋಂಗಿಲ್ಲ, ಅಪಾಯ ಇದು
ತುಂಬಾ ಅತಿ ಹೆಚ್ಚು ಸ್ಫೋಟಗೊಳ್ಳುವಂತ ಪಟಾಕಿ ಚಿಕ್ಕ ಮಕ್ಕಳ ಕೈಲಿ ಸಿಕ್ಕೂಡ್ದು ಅಂತ ಅದ್ರ ಮೇಲೆ ಬರ್ದಿರ್ತಾರೆ. ಆ ಕೆಲಸ ಅವ್ರು ಮಾಡಿರ್ತಾರೆ. ಅದು ನಾವುಗಳನ್ನ ನೋಡ್ಕೋಬೇಕು ಅಂತೇಳಿ ಈಗ ಅಪಾಯಕಾರಿ ವಸ್ತುಗಳ ಲಭ್ಯತೆ ವಿರುದ್ಧನೂ ಕೂಡ ಇದು ಹೋರಾಟವನ್ನ ನಡೆಸ್ತಾ ಇರುತ್ತೆ. ಹಾಗೆ ನೆಕ್ಸ್ಟ್ ತೂಕ, ಅಳತೆ, ಗುಣಮಟ್ಟ, ಇವುಗಳಲ್ಲಿನ ಮೋಸವನ್ನ ತಡೆಯುತ್ತೆ. ಇವುಗಳಲ್ಲಾಗುವಂತ ಮೋಸವನ್ನ ತಡಿತಕ್ಕಂಥದ್ದು ಇವತ್ತಿನ ದೊಡ್ಡ ಸಮಸ್ಯೆ. ತೂಕ ಮತ್ತು ಅಳತೆ ಹಾಗೆ ಗುಣಮಟ್ಟದಲ್ಲಿ ಹಾಕುವಂತ ಮೋಸಗಳನ್ನು ತಡೆಯುವುದು ಬಹುದೊಡ್ಡ ಕಾರ್ಯವಾಗಿದೆ ಈ ಗ್ರಾಹಕ ಸಂರಕ್ಷಣಾ ಕಾಯ್ದೆ ಅಂತ ಹೇಳಿ ಕರೀತಾರೆ. ಯಾಕಂದ್ರೆ ಇವತ್ತು ಜಾಸ್ತಿ ಜನ 190% ಜನ ಅನುಭವಿಸ್ತಾ ಇರುವಂತ ಸಮಸ್ಯೆ ಅಂದ್ರೆ ತೂಕದಲ್ಲಿ ಮೋಸ ಮಾಡೋದು, ಅಳತೆಯಲ್ಲಿ ಮೋಸ ಮಾಡೋದು, ಹಾಗೆ ಗುಣಮಟ್ಟ ಆಧಾರಿತವಂತ ವಸ್ತುಗಳನ್ನ ಸಿಗದೇ ಇರುವಂತನ್ನು ಕೂಡ ನೋಡ್ಕೊಳ್ತಕ್ಕಂಥದ್ದು ಕೂಡ ನಾವು ನೋಡ್ತಾ ಹೋಗ್ತೀವಿ. ನಾವು ನೋಡ್ತೀವಿ ಪ್ಯಾಕೆಟ್ ಅಲ್ಲಿ ಸಿಗತಕ್ಕಂಥದ್ದು ಈ ತರ ಆಯಿಲ್ ನೀವೇನಾದ್ರು ಕೂಡ ತಗೊಂಡ್ಬಂದ್ರೆ ಎಂದಾದ್ರೂ ಇದನ್ನ ತಕ್ಕಲ್ಲಿ ಇಟ್ಬಿಟ್ಟು ನಾವು ಚೆಕ್ ಮಾಡಕ್ ಹೋಗಿದೀವ? ಎಲ್ಲಿ 1 ಲೀಟರ್ ಆಯಿಲ್ ಕೊಡ್ರಿ ಅಂತ ಹೇಳಿ ಕೊಡ್ತಾರೆ, ತಗೊಂಡ್ಬರ್ತೀವಿ. ಒಂದು ಸೋಪ್ ಕೊಡ್ರಿ ಅಂತ ಹೇಳಿ ತಗೊಳ್ತೀವಿ, ಅದು ರೇಟ್ ನೋಡ್ತೀರಾ, ತಗೊಳ್ತೀರಾ, ಹೋಗ್ತೀರಾ ಅಷ್ಟೇ. ಬಟ್ ಆ ಸೋಪ್ ಎಷ್ಟು ಗ್ರಾಮ್ ಇದ್ದು, ಇಷ್ಟೇ ಗ್ರಾಮ್ ಇಂದು ತಗೊಂಡ್ರೆ ಎಷ್ಟು ದುಡ್ಡು, ಇದಕ್ಕಿಂತ ಸ್ವಲ್ಪ ದೊಡ್ಡ ತಗೊಂಡ್ರೆ ಇಷ್ಟೇ ದುಡ್ಡು ಇರುತ್ತೆ, ನಾನು ಯಾಕೆ ಅದು ತಗೋಬಾರ್ದು, ನಾವೇನು ಯೋಚನೆ ಮಾಡಕ್ ಹೋಗೋದೆ. ಅಷ್ಟು ತೂಕ ಇದೆಯೋ ಇಲ್ವೋ ನೋಡೋಕ್ಕೂ ಸಹಿತ ನಾವು ಹೋಗೋದು. ಲೂಸ್ ತಗೊಂಡಿರುವಂತ ಕಂಟೆಂಟ್ಗಳು ಮಾತ್ರ ಅದು ತೂಕ ಮಾಡ್ಕೊಡುತ್ತೆ, ಅದನ್ನ ನೋಡಿ ತಗೊಳ್ತಾ ಹೋಗ್ತೀವಿ. ಅದಕ್ಕೂ ಕೂಡ ಕಂಡೀಷನ್ಸ್ ಇದಾವೆ. ಇಂಥ ಎಲೆಕ್ಟ್ರಿಕ್ ಬಾಟಲ್ ಬಳಸಬೇಕು, ಆ ತೂಕ ಮಾಡುವಂತ ಯಂತ್ರವನ್ನ ಎಲ್ಲೋ ಅಂಗಡಿ ಮೂಲೆ ಇಟ್ಕೊಂಡು ತೂಕ ಮಾಡಬಾರ್ದು. ಗ್ರಾಹಕರಿಗೆ ಸನಿಹದಲ್ಲಿ ಕಾಣೋ ರೀತಿಯ ತೂಕವನ್ನ ಮಾಡಬೇಕಾಗುತ್ತೆ. ಪ್ರತಿ ವರ್ಷ ಅಳತೆ ಮಾಡುವಂತ ಆ ಒಂದು ಸ್ಕೇಲ್ ಏನಿರುತ್ತಲ್ಲ ಅದನ್ನ ಸರ್ಕಾರ ಒಪ್ಪಿಸ್ಬಿಟ್ಟು ಅದನ್ನ ಮತ್ತೆ ಮಾನ್ಯತೆ ತಗೊಂಡು ಅದನ್ನ ಸೀಲ್ ಹಾಕೊಡ್ತಾರೆ, ಸರಿಯಾಗಿದೆ ಅಂತೇಳಿ ಅದು ತಗೊಂಡು ಬಂದ್ಮೇಲೆ ಬಳಕೆ ಮಾಡ್ಕೋಬೇಕು ಅಂತೇಳಿ ರೂಲ್ಸ್. ಈ ರೀತಿಯಾಗಿ ಎಲ್ಲವೂ ಕೂಡ ಮಾಡ್ಕೊಂಡ್ರೆ ಮಾತ್ರ ಸರಿಯಾಗುತ್ತೆ. ನೆಕ್ಸ್ಟ್ ಮುಂದುವರೆದಿರೋದು ವ್ಯಾಪಾರದಲ್ಲಿ ಆಗ್ತಾ ಇರುವಂತ ಅನುಚಿತವಾಗಿರುವುದು. ಅನುಚಿತ ವ್ಯವಹಾರ ಪದ್ಧತಿಗಳ ಮೇಲೆ ನಿಗಾ ವಹಿಸುವಂತದ್ದಿದೆ. ಅನುಚಿತ ವ್ಯಾಪಾರ ವ್ಯವಸ್ಥೆಗಳು ಯಾವಪ್ಪ ಅಂತ ಹೇಳಿದ್ರೆ ಕೆಲವು ವಸ್ತು ಕೆಲವು ಕಡೆ ಸಿಗ್ಬೇಕು ಅಂತ ಹೇಳಿ ಇರೋದು, ಅವುಗಳಲ್ಲಿ ಎಲ್ಲಿ ಬೇಕೋ ಅಲ್ಲಿ ಮಾರಾಟ ಮಾಡ್ತಿದ್ದಾರೆ ಅಂತ ಹೇಳಿದಾಗ ಎಲ್ಲಿ ಬೇಕೋ ಅಲ್ಲಿ ಮಾರಾಟ ಆಗ್ತಿದಾವೆ, ವಿಕ್ರಯ ಆಗ್ತಿದಾವೆ ಅಂತ ಹೇಳಿದ್ರೆ ಅದನ್ನೇ ನಾವು ಕರಿತಾ ಹೋಗ್ತೀವಿ ಅನುಚಿತವಾಗಿರುವಂತ ವ್ಯಾಪಾರ ವ್ಯವಸ್ಥೆಗಳು ಪದ್ಧತಿಗಳು ಅಂತ ಹೇಳಿ ಕರಿತಾ. ಯಾರೋ ತಗೊಂಡ್ಬರ್ತಾರೆ, ನಿಮ್ಗೆಲ್ಲೋ ಬಂಗಾರದ ನಾಣ್ಯಗಳಿದ್ದಾವೆ, ನೀವು ಯಾರಾದ್ರೂ ಕೂಡ ತಗೊಳಿದ್ರೆ ತಗೋಬಹುದು ಅಂತ ನಿಮ್ ಊರಲ್ಲಿ ಬರ್ತಾರ, ತಗೊಳ್ತೀರಾ? ತಗೋಬೇಕಾ? ತಗೋಬಹುದು, ತಗೋಬಹುದು. ಅದು ಗ್ಯಾರಂಟಿ ಇಲ್ಲ, ಎಷ್ಟಿದಾವ ಇಲ್ಲೋ ಗೊತ್ತಿಲ್ಲ, ಏನು ಅಂತ ಹೇಳಿ ಗೊತ್ತಿಲ್ಲ, ಮೋಸಕ್ಕೊಳಗಾಗೋ ಸಾಧ್ಯತೆ ಜಾಸ್ತಿ ಇರುತ್ತೆ ಅಂತ ಹೇಳಿ. ಆಗ ಅದಕ್ಕೆ ಸಂಬಂಧಿಸಿದಂಗೆ ಇರುವಂತ ಜ್ಯುವೆಲರಿ ಶಾಪ್ ಗಳಲ್ಲಿ ಹೋಗಿ ತಗೊಂಡ್ರೆ ಗ್ಯಾರಂಟಿ ಆಗಿರೋದು ಸಿಗಬಹುದು, ಸಿಗುತ್ತೆ ಅಂತ ಹೇಳಿ ಹೇಳಕ್ಕೆ. ಆಗ ಅಲ್ಲಿ ಹೋಗಿ ಅದನ್ನ ತೂಕ ಹಾಕ್ಬಿಟ್ಟು ಅದನ್ನ ಕರೆಕ್ಟ್ ಚೆಕ್ ಮಾಡಿಸಿ ತಗೊಂಡ್ರೆ ಅದು ಸರಿಯಾದ ಸ್ಥಳವಾಗಿರುತ್ತೆ. ಈ ರೀತಿ ಇರುವುದು. ಹಾಗೆ ಅನುಚಿತ ವ್ಯವಹಾರ ಪದ್ಧತಿಗಳು ಸಾಕಷ್ಟು ನಾವು ಇದಕ್ಕೆ ಮುಂದುವರೆದಾಗಿ ಕೊಡ್ತಾ ಹೋಗಬಹುದಾಗಿದೆ. ಗಣೇಶ್ ಮುಂದುವರೆದಾಗಿರುವಂತ ಮತ್ತೊಂದು ಮೂಲ ಅಂಶ ಅಥವಾ ಉದ್ದೇಶ ಅಂತ ಹೇಳಿದ್ರೆ ಪರಿಹಾರ. ಗ್ರಾಹಕನಿಗೆ ಸೂಕ್ತವಾದಂತಹ ಪರಿಹಾರವನ್ನ ಒದಗಿಸಿಕೊಡಬೇಕು ಅಂತ. ಅಲ್ಲಿ ಸೂಕ್ತ ಪರಿಹಾರವನ್ನು ಒದಗಿಸಿಕೊಡೋದಕ್ಕೋಸ್ಕರವಾಗಿನೇ 3 ಹಂತದ ಗ್ರಾಹಕ ವೇದಿಕೆಗಳನ್ನ ನಮ್ಮ ದೇಶದಲ್ಲಿ ನಿರ್ಮಾಣ ಮಾಡಬೇಕು. ಜಿಲ್ಲಾ ವೇದಿಕೆ, ರಾಜ್ಯ ವೇದಿಕೆ ಮತ್ತು ರಾಷ್ಟ್ರ ಮಟ್ಟದಲ್ಲಿ ರಾಷ್ಟ್ರೀಯ ವೇದಿಕೆ. ಜಿಲ್ಲಾ ಗ್ರಾಹಕ ವೇದಿಕೆ, ರಾಜ್ಯ ಗ್ರಾಹಕ ವೇದಿಕೆ, ರಾಷ್ಟ್ರೀಯ ಗ್ರಾಹಕ ವೇದಿಕೆಗಳು ಅಂತೇಳಿ ಕನ್ಸ್ಯೂಮರ್ ಕೋರ್ಟ್ಸ್ ಅಂತೇಳಿ ಅವಕಾಶವನ್ನು ಕೊಟ್ಟಿರೋದಿಲ್ಲ. ಸೂಕ್ತ ಪರಿಹಾರವನ್ನ ಕೊಡಬೇಕು ಅನ್ನುವಂತ ಉದ್ದೇಶದಿಂದಲೇ ಕೊಟ್ಟಿರ್ತಕ್ಕಂಥದ್ದಾಗಿರುತ್ತೆ. ಈ ರೀತಿಯಾಗಿರ್ತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಅದು ಮೂಲಾಂಶಗಳ ಆಧಾರಿತವಾಗಿಯೇ ಗ್ರಾಹಕ ಸಂರಕ್ಷಣಾ ಕಾಯ್ದೆ ಜಾರಿಯಾಗಿರ್ತಕ್ಕಂಥ ಈ ಒಂದು ಕಾಯ್ದೆ ಏನ್ ಅಮೆರಿಕದ ಅಧ್ಯಕ್ಷರು 4 ಹಕ್ಕುಗಳನ್ನ ಕೊಟ್ಟಿದ್ರು ಅಂತ ಹೇಳಿ ಕರೀತೀವೋ ಹಾಗೆ ನಮ್ಮ ದೇಶದಲ್ಲಿ ಈ ಒಂದು ಕಾಯ್ದೆ ನಮ್ಮ ದೇಶದ ಗ್ರಾಹಕರಿಗೂ ಕೂಡ ಕೆಲವೊಂದು ಹಕ್ಕುಗಳನ್ನ ಕೊಟ್ಟಿರುವಂತದ್ದು. ಅವು ಯಾವ್ಯಾವ? ಗ್ರಾಹಕರ ಸಂರಕ್ಷಣೆ ಮಾಡ್ಕೋಬೇಕು, ಗ್ರಾಹಕರನ್ನ ಕಾಪಾಡಬೇಕು ಅನ್ನುವಂತ ಉದ್ದೇಶಕ್ಕೋಸ್ಕರ ಇರುವಂತ ಹಕ್ಕುಗಳೇ ಆಗಿದಾವ. ಅವು ಯಾವಪ್ಪ ಅಂತ ಹೇಳಿದ್ರೆ
ಅದು ಅಪಾಯಕಾರಿ ವಸ್ತುಗಳ ಅಂತ ಹೇಳಿ ಕರೆದ್ವಲ್ಲ, ಅದೇ ಮೊದಲನೇದಾಗಿ ಬರುತ್ತೆ. ಅಪಾಯಕಾರಿ ವಸ್ತುಗಳ ವಿಕ್ರಯ ವಿರುದ್ಧದ ಹಕ್ಕು. ಏನಾದ್ರೂ ಅದರಿಂದ ಅಪಾಯ ಆಗತ್ತೆ ಅನ್ನೋದಿದ್ರೆ ಅದನ್ನು ಕೊಂಡ್ಕೊಳ್ಳೋದಕ್ಕೆ ನೀವು ಹಿಂದೇಟ್ ಹಾಕ್ಬೋದು, ಆ ಹಕ್ಕು ನಿಮಗಿದೆ. ಉದಾಹರಣೆ ಕುರ್ಕುರೆಯಲ್ಲಿ ಇತ್ತೀಚೆಗೆ ಏನಂತ ಹೇಳ್ತಿದ್ದಾರೆ, ಪ್ಲಾಸ್ಟಿಕ್ ಕಂಟೆಂಟ್ ಇದೆ, ನನಗೆ ಅದು ಬೇಡ ಅಂತ ಹೇಳಿ ತಿರಸ್ಕರಿಸೋ ಹಕ್ಕು ನಿಮಗೆ. ಅಂಗಡಿ ಇಲ್ಲ ತಗೊಳ್ಳೇಬೇಕು, ಇದು ತಿಂಡಿ ಏನಾಗಲ್ಲ, ನೀವೇನೋ ಲೇಸ್ ಕೇಳಿದ್ರೆ ಬೇರೆ ಕೇಳಿದ್ರೆ ಇದನ್ನೇ ತಿನ್ಬೇಕು ಅಂತ ನಿಮ್ಮಲ್ಲಿ ಬರುವಂತ ಮಾಡಕ್ಕೆ ಅವಕಾಶ. ಅಪಾಯಕಾರಿ ವಸ್ತುಗಳ ವಿರುದ್ಧ, ವಿಕ್ರಯದ ವಿರುದ್ಧ ಹೋರಾಡುವಂತಹ ಹಕ್ಕು ನಿಮಗಿದೆ. ಪ್ಲಸ್ ಮಾಹಿತಿಯ, ನೀವು ಕೊಂಡ್ಕೊಳ್ತಕ್ಕಂಥ ವಸ್ತುವಿನ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ತಕ್ಕಂಥ ಹಕ್ಕು ನಿಮಗಿದೆ. ಹೇಳಲೇಬೇಕಾದಂತ ಅನಿವಾರ್ಯತೆ, ಕರ್ತವ್ಯ ಮಾರಾಟಗಾರರಿಂದ ಆಗಿರುತ್ತೆ. ಹೇಳಲೇಬೇಕು, ನೀವು ವಸ್ತುವಿನ ಬಗ್ಗೆ ಏನ್ ಮಾಹಿತಿ ಕೇಳಿದ್ರೋ ತಿಳಿಸಿಕೊಡ್ಲೇ ಬೇಕಾಗಿರುತ್ತೆ. ಹಾಗಾಗಿ ಮಾಹಿತಿ ಪಡ್ಕೊಳ್ತಕ್ಕಂಥ ಹಕ್ಕು ನಿಮಗಿದೆ. ಹಾಗೆ ವಸ್ತುವಿನ ಆಯ್ಕೆಯ ನಿಮಗೆ ಬೇಕಾದಂತ ವಸ್ತುವನ್ನ ಆಯ್ಕೆ ಮಾಡಿಕೊಳ್ಳುವಂತ ಹಕ್ಕು ಕೂಡ ನಿಮಗೆ. ಬಾಡಿ ಸೋಪ್ ಅಂತ ಕರಿತೀವಿ, ಪೇಸ್ಟ್ ಅಂತ ಹೇಳಿ ಕರಿತೀವಿ, ಟೂತ್ ಪೇಸ್ಟ್ ಗಳಂತ. ಒಂದೇ ಕಂಪನಿ ಇದಾವ? ಇಲ್ಲ. ಒಂದೇ ಕಂಟೆಂಟ್ಸ್ ಇದಾವ? ಇಲ್ಲ. ನಿಮಗೆ ಯಾವ್ದು ಬೇಕೋ ಅದನ್ನ ಆಯ್ಕೆ ಮಾಡ್ಕೊಳ್ಳೋ ಹಕ್ಕು ನಿಮಗಿರುವಂತದ್ದಿದೆ. ಆ ರೀತಿಯಲ್ಲಿ ವಸ್ತುಗಳ ಆಯ್ಕೆ ಹಕ್ಕು ಅಂತ ಹೇಳಿ ಕರೀತಕ್ಕಂಥದ್ದು. ಪ್ಲಸ್ ವಸ್ತುಗಳ ಬಗ್ಗೆ ಆಲಿಸುವ, ಹೆಚ್ಚು ಕಡಿಮೆ ಎರಡು ಒಂದೇ. ವಸ್ತುಗಳ ಬಗ್ಗೆ ಆಲಿಸುವ, ವಸ್ತುಗಳ ಬಗ್ಗೆ ಆಲಿಸುವಂತ. ಹಾಗೆ ಶೋಷಣೆ ವಿರುದ್ಧದ ಮೂಲಭೂತ ಹಕ್ಕುಗಳಲ್ಲೂ ಇದೆ, ಇಲ್ಲೂ ಕೂಡ ಇದೆ. ಗ್ರಾಹಕರ ಮೇಲೆ ಆಗುವಂತ ಶೋಷಣೆಗಳನ್ನ ಪ್ರಶ್ನಿಸೋದಕ್ಕೆ ಇರುವಂತ ಅವಕಾಶವಾಗಿ ಶೋಷಣೆ ವಿರುದ್ಧದ ಹಕ್ಕು. ಜೀವನ ಮಟ್ಟ ಸುಧಾರಿಸಿಕೊಳ್ಳುವಂತ, ನಮ್ಮ ಜೀವನ ಮಟ್ಟ ಸುಧಾರಣೆ ಮಾಡ್ಕೊಳ್ಳೋದಕ್ಕೆ ನನಗೆ ಯಾವ ವಸ್ತುಗಳು ಬೇಕು, ನನ್ನ ರೇಂಜ್ ಅಲ್ಲಿ ಯಾವ ವಸ್ತು ಸಿಗ್ತಾವ ಅದನ್ನು ಕೊಂಡ್ಕೊಂಡು ನನ್ನ ಲೈಫ್ ಎಲ್ಲ ನಾನು ಹೀಗೆ ಇಟ್ಕೊಳ್ತೀನಿ ಅನ್ನುವಂತ ಹಕ್ಕು ನಿಮಗಿರುವಂತ. ಅಂಗಡಿಗೆ ಹೋಗ್ತೀರಾ, ಮತ್ತಿರೋದೇ 1,000 ರೂಪಾಯಿ ತಗೊಂಡು ಹೋಗಿರ್ತೀರಾ, ಬಟ್ಟೆ ತಗೋಬೇಕು ಅಂತ ಹೇಳಿ ಹೋಗ್ತೀರಾ, ಅಂಗಡಿಯವನು ಇದ್ರೂ ಕೂಡ ಇಲ್ಲದೆ ಇರುವಂತ ರೀತಿಯಲ್ಲಿ ಇಲ್ಲ 3,000 ರೂಪಾಯಿಗೆ ವಸ್ತುಗಳು ಇರೋದು, ನೀವು ಅದನ್ನ ತಗೋಬೇಕು ಅಂತ ಹೇಳಿದ್ರೆ ನನ್ನ ಹತ್ರ ಇಲ್ಲ, ನನ್ನ ಅಷ್ಟೊಂದು ದುಡ್ಡು ಇಲ್ಲ, ನಾನು ವಸ್ತು ಖರೀದಿ ಮಾಡಕ್ ಆಗಲ್ಲ ಅಂತ ನೀವು ಬರೋದು. ಯಾಕೆಂದ್ರೆ ನಿನ್ನ ಜೀವನ ಮಟ್ಟವನ್ನ ಸುಧಾರಣೆ ಮಾಡಿಕೊಳ್ಳುವಂಥದ್ದು, ಕಂಟ್ರೋಲ್ ಇಟ್ಕೊಳ್ಳುವಂತ ಹಕ್ಕು ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ. ಆ ರೀತಿಯಾಗಿ ಇಷ್ಟೇ ಆದ್ರೆ ಅನೇಕ ಹಕ್ಕುಗಳನ್ನು ಕೂಡ ಗ್ರಾಹಕರಿಗೆ ಈ ಒಂದು ಗ್ರಾಹಕ ಸಂರಕ್ಷಣಾ ಕಾಯ್ದೆ ನೀಡಿರುವಂಥದ್ದು ಇದೆ ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ನಮ್ಮ ದೇಶದಲ್ಲಿ ರಾಜಕೀಯವಾಗಿಯೂ ಕೂಡ 3 ಹಂತಗಳಲ್ಲಿ ಆಯೋಗಗಳು ರಚನೆ ಮಾಡಿಕೊಂಡಿದೆ. ಆ ಆಯೋಗಗಳ ವತಿಯಿಂದಲೂ ಕೂಡ ಗ್ರಾಹಕರನ್ನ ಕಾಪಾಡುವಂತ ಕೆಲಸ ಆಗ್ತಾ ಇದೆ. ಹಾಗೆ 3 ಹಂತದ ಗ್ರಾಹಕ ವೇದಿಕೆಗಳು ಕೂಡ ಇದಾವೆ ಅಂತ ಹೇಳಿ 3 ಹಂತದ ಗ್ರಾಹಕ ವೇದಿಕೆಗಳಿಗೂ ಕೂಡ ಅವಕಾಶವನ್ನ ಕೊಡಲಾಗಿದೆ. ಯಾವ್ಯಾವು? ಯಾರಾದ್ರೂ ಒಬ್ಬರೇ ಆಲ್ರೆಡಿ ಇದರಲ್ಲಿ ಮಾತಾಡಿದ್ದಾರೆ, ಕೇಳ್ಕೊಂಡಿದ್ದಾರೆ. ಯಾವ್ಯಾವ ವೇದಿಕೆಗಳಿರೋದು? 3 ಹಂತದ ವೇದಿಕೆಗಳು. ಜಿಲ್ಲಾ ಆಯೋಗ, ಜಿಲ್ಲಾ ಗ್ರಾಹಕ ಆಯೋಗ ವೇದಿಕೆ, ರಾಜ್ಯ ಗ್ರಾಹಕ ಆಯೋಗ, ರಾಜ್ಯ ಗ್ರಾಹಕ ಆಯೋಗ, ಗ್ರಾಹಕ ಆಯೋಗ, ಆಯೋಗ ಅಥವಾ ವೇದಿಕೆ, ರಾಷ್ಟ್ರೀಯ ಗ್ರಾಹಕ ಆಯೋಗ, ರಾಷ್ಟ್ರೀಯ ಗ್ರಾಹಕ ಆಯೋಗ ಅಥವಾ ವೇದಿಕೆ. 3 ಹಂತಗಳಲ್ಲೂ ಕೂಡ ವಿಭಾಗ ಮಾಡಿರುವಂತದ್ದು. ಇಲ್ಲಿ ಜಡ್ಜ್ ಯಾರಾಗಿರ್ತಾರೆ? ಜಿಲ್ಲಾ ಗ್ರಾಹಕ ಆಯೋಗದಲ್ಲಿ ಜಡ್ಜ್ ಆಗಿರುವಂತವರು ಯಾರಾಗಿರ್ತಾರಪ್ಪ ಅಂದ್ರೆ ಜಿಲ್ಲಾ ನ್ಯಾಯಾಲಯ ಇರ್ತದೆ ತಾನೆ, ಆ ಜಿಲ್ಲೆಯಲ್ಲಿರುವಂತ ಜಿಲ್ಲಾ ನ್ಯಾಯಾಲಯಗಳ ನ್ಯಾಯಾಧೀಶ
ಜಿಲ್ಲಾ ನ್ಯಾಯಾಲಯಗಳ ನ್ಯಾಯಾಧೀಶರ ಅರ್ಹತೆ ಇರುವಂತಹ ಒಬ್ಬ ವ್ಯಕ್ತಿಯನ್ನ ರಾಜ್ಯ ಸರ್ಕಾರವೇ ನಿಯೋಜನೆ ಮಾಡಿ ಜಿಲ್ಲಾ ಗ್ರಾಹಕ ಆಯೋಗದಲ್ಲಿ ಕಾರ್ಯನಿರ್ವಹಿಸಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಜಿಲ್ಲಾ ನ್ಯಾಯಾಧೀಶರನ್ನ ಆಗೋದಿಕ್ಕೆ ಏನು ಅರ್ಹತೆ ಇರಬೇಕು ಆ ಅರ್ಹತೆಯನ್ನು ಹೊಂದಿರುವಂತಹ ವ್ಯಕ್ತಿಯನ್ನ ಇಲ್ಲಿ ಕೂರಿಸಿರ್ತಾರೆ ಈ ಒಂದು ವ್ಯಾಜ್ಯಗಳನ್ನ ನಿರ್ಮೂಲನೆ ಮಾಡೋದಕ್ಕೋಸ್ಕರವಾಗಿ ಅಂತ ಹೇಳ್ತಾರೆ. ಪ್ಲಸ್ ಹಾಗಾದ್ರೆ ಇಲ್ಲಿ ಯಾವ್ಯಾವ ಮೊಕದ್ದಮೆ ತೆಗೆದುಕೊಳ್ತಾರೆ ಅಂದ್ರೆ ಅದಕ್ಕೊಂದು ಹಣಕಾಸಿನ ಆಧಾರಿತ ಲಿಮಿಟೇಷನ್ ಮಾಡೋದಿದೆ. ಹಾಗಾಗಿ 1 ಕೋಟಿ ರೂಪಾಯಿ ಒಳಗಿರುವಂತ 1 ಕೋಟಿ ರೂಪಾಯಿಗಿಂತ ಕಡಿಮೆ ಇರುವಂತಹ ಮೊತ್ತದ ಮೋಸಕ್ಕೇನಾದರೂ ಕೂಡ ಗ್ರಾಹಕರು ಒಳಗಾಗಿದ್ರೆ ಆ 1 ಕೋಟಿ ರೂಪಾಯಿಗಿಂತ ಕಡಿಮೆ ಇರುವಂತಹ ದೂರುಗಳನ್ನು ತೆಗೆದುಕೊಳ್ಳುವಂತಹ ಅರ್ಹತೆ ಜಿಲ್ಲಾ ಗ್ರಾಹಕ ಆಯೋಗಕ್ಕೆ ಇರುವಂತದ್ದಾಗಿ ನಾವು ನೋಡ್ತಾ ಹೋಗ್ತೀವಿ. 1 ಕೋಟಿ ಮೀರಿದ್ರೆ ರಾಜ್ಯ ಗ್ರಾಹಕ ಆಯೋಗಕ್ಕೆ ಹೋಗ್ಬೇಕಾಗುತ್ತೆ. ಹಾಗಾಗಿ ಇದು ನಮ್ಮ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಹಾಗೂ ದೇಶದ ಎಲ್ಲಾ ರಾಜ್ಯಗಳ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಕಾರ್ಯನಿರ್ವಹಿಸ್ತಾ ಇರುವಂತದ್ದಾಗಿ ನಾವು ನೋಡ್ತಾ ಹೋಗೋದಾಗಿದೆ. ಹಾಗೆ ಇಲ್ಲಿ ಇತರೆ ವ್ಯವಹಾರಗಳನ್ನು ನೋಡ್ಕೊಂಡು ಹೋಗೋದಕ್ಕೂ ಕೂಡ ಇಬ್ರು ಸದಸ್ಯರಿರ್ತಾರೆ. ಅದು ಒಬ್ರು ಮಹಿಳಾ ಸದಸ್ಯರಾಗಿರ್ಬೇಕು ಅಂತ ನಿಯಮ ಇದೆ. ಯಾಕಂದ್ರೆ ಗ್ರಾಹಕರು ಮಹಿಳೆಯರು ಕೂಡ ಆಗಿರ್ಬೋದಿರೋದ್ರಿಂದ ಅಲ್ಲಿ ಮಹಿಳಾ ಸದಸ್ಯರು ಕೂಡ ಇರ್ತಾರೆ. ಇನ್ನು ಎರಡನೇದಾಗಿರೋದು ರಾಜ್ಯ ಗ್ರಾಹಕ ಆಯೋಗ ಅಂತ ಹೇಳಿ. ರಾಜ್ಯ ಅನುಕೂಲ ಬರೋದು ನಮ್ಮ ರಾಜ್ಯದ ಕರ್ನಾಟಕ, ಬೆಂಗಳೂರಲ್ಲಿ ಇದರ ಕೇಂದ್ರ ಕಚೇರಿ ಇರುವಂತದ್ದು ಇರುತ್ತೆ ಅಂತ ಹೇಳಿ ಗೊತ್ತಾಗುತ್ತೆ. ಇಲ್ಲಿ ಆಗಿರ್ತಾರೆ, ಇಲ್ಲಿ ನಮ್ಮ ರಾಜ್ಯದ ಅತ್ಯುನ್ನತವಾಗಿರುವಂತ ನ್ಯಾಯಾಲಯ ಆಗಿರೋ ಯಾವುದು ಹೈಕೋರ್ಟ್, ಉಚ್ಚ ನ್ಯಾಯಾಲಯ ಅಥವಾ ಹೈಕೋರ್ಟ್ ನ ನ್ಯಾಯಾಧೀಶರು ಅಥವಾ ನಿವೃತ್ತ ನ್ಯಾಯಾಧೀಶರು. ರಿಟೈರ್ಡ್ ಆಗಿರೋರಾದ್ರೂ ಆಗಿರ್ಬೋದು, ಇಲ್ಲ ಹಾಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಹೈಕೋರ್ಟ್ ನ ಯಾರಾದ್ರೂ ಒಬ್ಬ ನ್ಯಾಯಾಧೀಶರನ್ನು ಬೇಕಾದ್ರೂ ಗ್ರಾಹಕ ನ್ಯಾಯಾಲಯ ರಾಜ್ಯ ಮಟ್ಟದಲ್ಲಿರುವಂತದಕ್ಕೆ ನಿಯೋಜನೆ ಮಾಡಬಹುದು. ಅದು ಕೂಡ ರಾಜ್ಯ ಸರ್ಕಾರವೇ ನಿಯೋಜನೆ ಮಾಡಿ ಕೊಡುವಂತದ್ದು ಇರುತ್ತೆ. ಹಾಲಿ ಕಾರ್ಯನಿರ್ವಹಿಸಿರುವಂತ ಯಾರಾದ್ರೂ ಒಬ್ಬ ಹೈಕೋರ್ಟ್ ನ್ಯಾಯಾಧೀಶರಾಗಿರ್ಬೋದು, ಇಲ್ಲ ರಿಟೈರ್ಡ್ ನಿವೃತ್ತರಾಗಿರುವಂತ ನ್ಯಾಯಾಧೀಶರು ನಿಯೋಜನೆ ಮಾಡಬಹುದು. ಇದು ಇರುವಂತ ಲಿಮಿಟೇಷನ್ 1 ಕೋಟಿಯಿಂದ 10 ಕೋಟಿ ರೂಪಾಯಿವರೆಗೆ. 1 ಕೋಟಿಯಿಂದ 10 ಕೋಟಿ ರೂಪಾಯಿವರೆಗಿರುವಂತಹ ಮೊಕದ್ದಮೆಗಳನ್ನ ದೂರುಗಳನ್ನು ತೆಗೆದುಕೊಳ್ಳುವಂತಹ ಅರ್ಹತೆ ಈ ರಾಜ್ಯ ಗ್ರಾಹಕ ಆಯೋಗಕ್ಕೆ ಇರುತ್ತೆ. ಸೇಮ್ ಇಲ್ಲೂ ಕೂಡ ಇಬ್ಬರು ಸದಸ್ಯರಿರ್ತಾರೆ. ಅದರಲ್ಲಿ ಒಬ್ಬರು ಮಹಿಳಾ ಸದಸ್ಯರಾಗಿರುವಂತದ್ದಾಗಿ ನಾವು ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ಅಂತಿಮವಾಗಿರುವಂತದ್ದು ಗ್ರಾಹಕರನ್ನು ಕಾಪಾಡೋದಕ್ಕೋಸ್ಕರ ಇರುವಂತಹ ನಮ್ಮ ದೇಶದ ಅತ್ಯುನ್ನತ ಗ್ರಾಹಕ ನ್ಯಾಯಾಲಯ ಕನ್ಸ್ಯೂಮರ್ ಕೋರ್ಟ್ ಅಂತ ಕರೆಯೋದು ರಾಷ್ಟ್ರೀಯ ಗ್ರಾಹಕ ಆಯೋಗ ಅಥವಾ ವೇದಿಕೆ ಅಂತ ಹೇಳ್ತಾರೆ. ಇಲ್ಲಾಗಿರ್ತಾರೆ ನಮ್ಮ ದೇಶದ ಅತ್ಯುನ್ನತವಾಗಿರುವಂತಹ ನ್ಯಾಯಾಲಯ ಸರ್ವೋಚ್ಚ ನ್ಯಾಯಾಲಯ ಅಥವಾ ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶರಾಗಲು ಇರಬೇಕಾದ ಅರ್ಹತೆ ಉಳ್ಳಂತಹ ವ್ಯಕ್ತಿ. ನ್ಯಾಯಾಧೀಶರು ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶರಾಗಲು ಅರ್ಹತೆ ಇರುವಂತಹ ಒಬ್ಬ ವ್ಯಕ್ತಿಯನ್ನೇ ಇಲ್ಲಿ ಕೇಂದ್ರ ಸರ್ಕಾರ ನಿಯೋಜನೆ ಮಾಡುತ್ತೆ. ಇಲ್ಲಾದ್ರೆ ರಾಜ್ಯ ಸರ್ಕಾರ ನಿಯೋಜನೆ ಮಾಡಿಕೊಡುತ್ತೆ, ಇಲ್ಲಾದ್ರೆ ಕೇಂದ್ರ ಸರ್ಕಾರನೇ ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶರಾಗಿರಬೇಕಂತ ಅರ್ಹತೆ ಹೊಂದಿರುವಂತಹ ವ್ಯಕ್ತಿಯನ್ನೇ ನಿಯೋಜನೆ ಮಾಡಿ ಇಲ್ಲಿ ಯಾವ ಮೊಕದ್ದಮೆ ತೆಗೆದುಕೊಳ್ಳೋಕೆ ಅವಕಾಶ ಇರುತ್ತಪ್ಪ ಅಂದ್ರೆ 10 ಕೋಟಿಗಿಂತ ಹೆಚ್ಚು ಎಷ್ಟಾದ್ರೂ ಆಗುತ್ತೆ. 10 ಕೋಟಿಗಿಂತ ಹೆಚ್ಚಿಗೆ ಮೋಸಕ್ಕೊಳಗಾಗಿರುವಂತಹ ಗ್ರಾಹಕ ತನ್ನ ಮೊಕದ್ದಮೆಯನ್ನ ಇಲ್ಲಿ ಸಲ್ಲಿಸೋದ್ರ ಮೂಲಕವಾಗಿ ನ್ಯಾಯವನ್ನ ಪಡ್ಕೋಬಹುದು. ಇಲ್ಲಿ 4 ಜನ ಸದಸ್ಯರಿರ್ತಾರೆ. ಇಲ್ಲೂ ಕೂಡ ಒಬ್ಬ ಮಹಿಳಾ ಸದಸ್ಯರು ಕಡ್ಡಾಯವಾಗಿ ಇರಲೇಬೇಕು ಅಂತ ಹೇಳಿದ್ರೆ ಆ ಸಂಖ್ಯೆ ಇಬ್ರು ಕೂಡ ಹಾಕು. ಮಹಿಳಾ ಸದಸ್ಯರ ಸಂಖ್ಯೆ ಇಬ್ಬರಿಗೂ ಕೂಡ ಇರಬಹುದು. ಒಬ್ಬರದ್ದು ಕಡ್ಡಾಯವಾಗಿ ಮಹಿಳಾ ಸದಸ್ಯರು ಇರಲೇಬೇಕು ಅಂತ ಹೇಳಿದ್ರು. ಈ ರೀತಿಯಲ್ಲಿ 3 ರೀತಿಯ ಕನ್ಸ್ಯೂಮರ್ ಕೋರ್ಟ್ಗಳನ್ನ ಅಥವಾ ಗ್ರಾಹಕ ವೇದಿಕೆಗಳನ್ನ ಆಯೋಜನೆ ಮಾಡಿಬಿಟ್ಟು ಈ ಕಾಯ್ದೆ ಗ್ರಾಹಕರನ್ನ ಶೋಷಣೆಯನ್ನು ತಪ್ಪಿಸುವಂತ ಕೆಲಸವನ್ನ ಮಾಡ್ತಾ ಇದೆ ಅಂತ ಕರೀತಾರೆ. ಹಾಗಾದ್ರೆ ಈ ನ್ಯಾಯಾಲಯದಲ್ಲಿ ದೂರನ್ನ ದಾಖಲಿಸೋದಾದ್ರೂ ಕೂಡ ಹೇಗೆ ದಾಖಲಿಸಬಹುದು ಸರ್? ಈಗ ಅದನ್ನ ನೋಡ್ತಾ ಹೋಗಲ್ಲ, ನೀವೇ ಯಾರಾದ್ರೂ ಕೂಡ ಹೇಳೋದಿದ್ರೆ ಹೇಳ್ಬೋದು. ಹೇಳ್ತೀರಾ?
ಇಲ್ಲಿ ದೂರನ್ನು ಹೇಗೆ ದಾಖಲಿಸ್ತಾರೆ? ನಾವೇ ಹೋಗಿ ಹೇಳ್ಬೇಕು ಸರ್. ಹಾ, ನಾವೇ ಹೋಗಿ ಹೇಳ್ಬೇಕು ಸರ್. ನೀವು ಹೋಗಿ ಹೇಳ್ಬೇಕು ಸರಿ, ಎಲ್ಲಾದ್ರೂ ಕೂಡ ಅಷ್ಟೇ. ಹೇಗೆ? ಯಾವುದೇ ನ್ಯಾಯ ನಿರ್ಗಮನಕ್ಕಿಂತ ನಾವೇ ಹೋಗಿ ವಾದ ಮಾಡ್ಬೇಕು ಸರ್. ಈ ಗ್ರಾಹಕ ವೇದಿಕೆಗಳಲ್ಲಿ ದೂರು ದಾಖಲಿಸಬೇಕಾದ್ರೆ ಹೇಗಿರ್ಬೇಕು ಅಂದ್ರೆ ನೀವೆಲ್ಲದಕ್ಕೂ ಕೂಡ ಅರ್ಜಿ ಬರೀಲೇಬೇಕು ತಾನೆ. ಇಲ್ಲೂ ಕೂಡ ದೂರು ದಾಖಲಿಸಬೇಕಾದ್ರೆ ನೀವು ಸಿವಿಲ್ ಕೋರ್ಟಿಗೆ ಹೋದ್ರು ಅರ್ಜಿ ಬರೀಬೇಕು, ಕ್ರಿಮಿನಲ್ ಕೋರ್ಟಿಗೆ ಹೋದ್ರು ಅರ್ಜಿ ಬರೀಬೇಕು, ಯಾವ್ದಾರ ಕಚೇರಿಯಲ್ಲಿ ಕೆಲಸ ಆಗ್ಬೇಕಂದ್ರು ಅಪ್ಲಿಕೇಶನ್ ಕೊಡ್ಲೇಬೇಕು. ಆದ್ರೆ ಇಲ್ಲೂ ಕೂಡ ಏನ್ ಮಾಡ್ಬೇಕು? ಅರ್ಜಿಯನ್ನು ಬರೀಬೇಕು, ದೂರನ್ನು ಬರ್ಕೊಡ್ಬೇಕು. ಹೌದಾ? ಹಂಗಾರೆ ದೂರನ್ನ ಹೇಗ್ ಮಾಡ್ಕೊಡ್ಬೋದು? ಬರವಣಿಗೆಲಾದ್ರೂ ಇರ್ಬೋದು, ಇಲ್ಲ ಟೈಪಿಂಗ್ ಅಲ್ಲಾದ್ರೂ ಕೂಡ ಇರ್ಬೋದು. ದೂರು ಬರವಣಿಗೆ ಅಥವಾ ಟೈಪಿಂಗ್ ಎರಡಲ್ಲಾದ್ರೂ ಕೂಡ ಕೊಡೋದು. ಅಲ್ಲಿ ಏನ್ ಬರಿಬೇಕಾದ್ರೆ ಈಗ ಯಾರು ಗ್ರಾಹಕ ಕಂಪ್ಲೇಂಟ್ ಕೊಡ್ತಾ ಇದೆಯೋ ಪರಿಪೂರ್ಣವಾದಂತ ಯಾರ ಮಾಹಿತಿ? ಗ್ರಾಹಕನ ಮಾಹಿತಿಯನ್ನು ಬರೀಬೇಕು. ನೀವೆಲ್ಲ ಲೆಟರ್ ರೈಟಿಂಗ್ ಅಲ್ಲೂ ಕೂಡ ಬರೆದಿರ್ತಾನೆ ಫ್ರಮ್ ಟು ಅಂತ ಹೇಳಿ. ಗೊತ್ತಾನೆ? ಯಾರು ಬರೀತಾ ಇದ್ದೀರಾ, ಯಾರಿಗೆ ಬರೀತಾ ಇದ್ದೀರಾ ಅಂತ ಹೇಳಿ ಬರ್ದಿರ್ತಿಲ್ಲ. ಆ ತರ ಇಲ್ಲಿ ನೀ ಗ್ರಾಹಕ ಯಾರು, ನೀನು ಎಲ್ಲಿ ಅವರು, ಏನು ಅನ್ನುವಂತ ಪರಿಪೂರ್ಣವಾದಂತ ಮಾಹಿತಿ. ನೆಕ್ಸ್ಟ್, ಯಾರ ಮೇಲೆ ಕೇಸ್ ಕೊಡ್ತಾ ಇದೆಯಲ್ಲ, ಮಾರಾಟಗಾರರ ಮೇಲೋ, ಉತ್ಪಾದಕರ ಮೇಲೋ, ಒಂದು ಕಂಪನಿ ಮೇಲೋ, ಬ್ಯಾಂಕಿನ ಮೇಲೋ, ಸಂಸ್ಥೆ ಮೇಲೋ, ಯಾವ್ದ್ರ ಮೇಲೆ ಕಂಪ್ಲೇಂಟ್ ಕೊಡ್ತಿರೋದು ಅದರ ಮಾಹಿತಿ. ಸರಿನಾ? ಹಾಗಾಗಿ ಮಾರಾಟಗಾರನ ಮಾಹಿತಿ. ನೆಕ್ಸ್ಟ್, ನೀನು ಏನು ಮೋಸಕ್ಕೊಳಗಾಗಿದೆಯೋ, ವಸ್ತು ಕೊಂಡ್ಕೊಂಡು ಮೋಸಕ್ಕೊಳಗಾಗಿದೆಯೋ, ಏನೋ ಸೇವೆ ತಗೊಂಡು ಮೋಸಕ್ಕೊಳಗಾಗಿದೆಯೋ, ಅದೇನೋ ಕೆಲಸ ಆಗ್ಬೇಕಿತ್ತು ಆ ಕೆಲಸ ಮಾಡ್ಕೊಳ್ಳಲ್ಲ ಅಂತ ನೀನು ಮೋಸ ಮಾಡಿದಾರೋ, ಹಾಗಾಗಿ ಮೋಸಕ್ಕೊಳಗಾದ ವಸ್ತುವಿನ ಮಾಹಿತಿ. ಮೋಸಕ್ಕೊಳಗಾದಂತ ವಸ್ತುವಿನ ಮಾಹಿತಿ ಬರೀಲೇಬೇಕು. ಮತ್ತೆ ಯಾರು ಮೋಸ ಮಾಡಿದ್ದಾರೆ, ಮೋಸ ಹೋಗಿರೋ ನಾನು ಯಾರು, ಯಾವ ವಸ್ತು ಕೊಂಡ್ಕೊಂಡು ನಾನು ಮೋಸಕ್ಕೆ ಒಳಗಾಗಿದ್ದೀನಿ ಅಂತೇಳಿ ಪರಿಪೂರ್ಣವಾದ ಮಾಹಿತಿನ ಅದರಲ್ಲಿ ಬರೀಲೇಬೇಕು. ಪ್ಲಸ್ ಮೋಸಕ್ಕೆ ಒಳಗಾಗಿರೋದಕ್ಕೆ ಪ್ರೂಫ್, ಸಂಬಂಧಿಸಿದಂತ ರಸೀದಿ ಇರಬೇಕು. ನೀನು ಅಲ್ಲೇ ಕೊಂಡ್ಕೊಂಡು ಮೋಸಕ್ಕೆ ಒಳಗಾಗಿದ್ಯಾ ಅನ್ನೋದಕ್ಕೆ ಪ್ರೂಫ್ ಆಗಿ, ಸಾಕ್ಷಿಯಾಗಿ ಮೇನ್ ರಸಿಪ್ಟ ಅಥವಾ ಸಿಸಿ ಕ್ಯಾಮೆರಾ ಫುಟೇಜ್ಗಳು, ನೀನು ಅಲ್ಲೇ ಹೋಗಿ ಕೊಂಡ್ಕೊಂಡು ನನಗೆ ಅಲ್ಲೇ ಮಾಡಿದಾನೆ, ಕೊಡಲ್ಲ ಅಂತ ಹೇಳಿದ್ರು, ಕಿತ್ಕೊಂಡ್ರು ಅನ್ನುವಂತ ರೀತಿಯಲ್ಲಿ ಏನು ಮೋಸಕ್ಕೆ ಒಳಗಾಗಿದೆಯೋ ಅದಕ್ಕೆ ಸಂಬಂಧಿಸಿರುವಂತ ಮಾಹಿತಿಗಳು ಅಥವಾ ರಸೀದಿಯನ್ನು ಪ್ರಮುಖವಾಗಿ ಪರಿಗಣನೆಗೆ ತೆಗೆದುಕೊಳ್ಳಿ. ಪ್ಲಸ್ ಇಲ್ಲಿ ಯಾವುದೇ ಶುಲ್ಕಗಳಿರುವುದಿಲ್ಲ. ಕಂಪ್ಲೇಂಟ್ ಕೊಡಕ್ಕೆ ಹೋಗುವಂತ ಒಬ್ಬ ಏನ್ ಕನ್ಸ್ಯೂಮರ್ ಇರ್ತಾನೋ, ಗ್ರಾಹಕ ಇರ್ತಾನೋ, ಅವ್ನು ಯಾವ ಫೀಸ್ ನೀವು ಕಟ್ಟೋ ಅವಶ್ಯಕತೆ ಬರೋದಿಲ್ಲ. ಆರ್ಥಿಕ ಹೊರೆ ಇರೋಲ್ಲ. ಓಕೆ? ಪ್ಲಸ್ ಇಲ್ಲಿ ಯಾವ್ದಾರ ಲಾಯರ್ ಇರ್ತಾರ, ಯಾರು ಹೇಳೋದು ಸರ್? ವಕೀಲರು ಕೂಡ ಇರೋದಿಲ್ಲ. ಹಾಗಾಗಿ ನಿಮ್ಮ ವಾದವನ್ನ ನಾವೇ ಮಾಡಿಸ್ಬೇಕು, ನೀವೇ ಮಂಡಿಸಬೇಕಾಗಿ ಬರುತ್ತೆ ಅಂತ ಹೇಳಿದ್ರು. ಈ ರೀತಿಯಾಗಿರ್ತಕ್ಕಂಥ ಅಂಶಗಳನ್ನ ಒಳಗೊಂಡಿರುತ್ತೆ. ಗ್ರಾಹಕ ನ್ಯಾಯಾಲಯದಲ್ಲಿ ನೀವು ದೂರನ್ನ ದಾಖಲಿಸಬೇಕಾದ್ರೆ ಯಾವ ರೀತಿಯಾಗಿರ್ತಕ್ಕಂಥ ಅಂಶ ನಿಮ್ಮ ಗಮನದಲ್ಲಿ ಇರಬೇಕು ಅಥವಾ ಯಾವ ಅಂಶವನ್ನು ನಿಮ್ಮ ಗಮನದಲ್ಲಿ ಇಟ್ಕೋಬೇಕು ಅನ್ನುವಂಥ ರೀತಿಯಲ್ಲಿ ಇಷ್ಟು ಇಲ್ಲಿವರೆಗೂ ಕೂಡ ನಾವು ನೋಡ್ತಾ ಹೋಗಿರೋದು ಗ್ರಾಹಕರ ಮೇಲೆ ಆಗುವಂತಹ ಶೋಷಣೆಗಳು, ಅದರ ಕಾರಣಗಳು, ಹಾಗೆ ಗ್ರಾಹಕರ ಸಂರಕ್ಷಣೆಗೋಸ್ಕರವಾಗಿರುವಂತಹ ಅವಕಾಶಗಳಿದ್ದಾವೆ. ನಮ್ಮ ಭಾರತದಲ್ಲೂ ಕೂಡ ಬಂದಿರುವಂತಹ ಗ್ರಾಹಕ ಸಂರಕ್ಷಣಾ ಕಾಯ್ದೆ ಉದ್ದೇಶ ಏನಿದೆ, ಅದು ಕೊಟ್ಟಿರುವಂತಹ ಹಕ್ಕುಗಳು ಯಾವ್ಯಾವಿದ್ದಾವೆ, ಹಾಗೆ ಹಕ್ಕುಗಳು ಲಭಿಸ್ತಿಲ್ಲ ಅಂತ ಹೇಳಿದಾಗ ಇರುವಂತಹ ಅವಕಾಶಗಳು 3 ನ್ಯಾಯಾಲಯಗಳು, ಅಲ್ಲಿ ನೀವು ಕೇಸನ್ನು ದಾಖಲಿಸಬೇಕಾದ್ರೆ ಯಾವ ರೀತಿ ಅಂಶಗಳನ್ನು ಗಮನಿಸ್ಕೋಬಹುದು ಅಂತ ಹೇಳಿ ಒಟ್ಟಾರೆಯಾಗಿ ನೀವು ನೋಡ್ತಾ ಹೋಗ್ಬೋದು. ಇವ್ರನ್ನ ಆಧಾರವಾಗಿ ಇಟ್ಕೊಂಡು ನೀವು ಕೂಡ ಇಲ್ಲಿವರೆಗೂ ಕೂಡ ನೀವು ಕೂಡ ಗ್ರಾಹಕರಾಗಿರೋರೆ ಯಾವ ರೀತಿಲಾದ್ರೂ ಕೂಡ ನೀವು ಮೋಸಕ್ಕೆ ಒಳಗಾಗಿದ್ರೆ, ಯಾವ್ದಾರ ಒಂದು ವಸ್ತುವನ್ನು ಕೊಂಡ್ಕೊಳಕ್ ಹೋಗಿ ಮೋಸಕ್ಕೆ ಒಳಗಾಗಿರೋದಿದ್ರೆ ನಿರ್ದಾಕ್ಷಿಣ್ಯವಾಗಿ ನೀವು ಅದರ ಅಮೌಂಟ್ ನೋಡಿಕೊಂಡು ಜಿಲ್ಲಾ ಗ್ರಾಹಕ ವೇದಿಕೆಗೆ ಭೇಟಿ ನೀಡಿ ಈ ಅಂಶದ ಆಧಾರಿತವಾಗಿ ಒಂದು ದೂರನ್ನ ಬರ್ಕೊಂಡು ಹೋಗಿ ನೀವು ಬೇಕಾದ್ರೆ ಆ ದೂರನ್ನ ಕೊಟ್ಬಿಟ್ಟು ಪರೀಕ್ಷೆನೂ ಕೂಡ ಮಾಡ್ಕೋಬಹುದು. ಪರಿಹಾರ ಸಿಗುತ್ತೆ ಇಲ್ಲೋ ಅನ್ನುವಂತ ಒಂದು ಪ್ರಯತ್ನ ಕೂಡ ನೀವು ಪಡಬಹುದು. ಪಡ್ಲೇ ಬೇಕು ಅಂತ ಹೇಳಿದ್ರು ಕೂಡ ತಪ್ಪಾಗುತ್ತೆ.
ಆ ರೀತಿ ಒಂದು ಪ್ರಯತ್ನ ಪಡ್ರಿ ಅಂತ ಹೇಳ್ತೇನೆ. ಅದು ಇಷ್ಟು ಕೂಡ ಅಂಶಗಳನ್ನ ನೀವು ಗ್ರಾಹಕರ ರಕ್ಷಣೆ ಮತ್ತು ಗ್ರಾಹಕ ಸಮಸ್ಯೆ ಶಿಕ್ಷಣದಲ್ಲಿ ಪಡ್ಕೋಬಹುದು ಅಂತ